ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೌದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇಥ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೌ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ನಂಗೆ ಬೇಡ. ಅಶಬ್ದಶ್ರುತ್ಯಬೋಧ್ಯತ್ವೇ ಮುಖ್ಯಾರ್ಥ ಶಬ್ದತಾಗತ. ಎರಡು ಪಕ್ಷದಲ್ಲಿ ದೋಷ ಹೇಳಿದ್ರು. ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬ್ರಹ್ಮ ಲಕ್ಷ್ಯ ಅಂತಂದರೆ ಆವಾಗ ಮುಖ್ಯಾರ್ಥ ಅಶಬ್ದತ್ವ ಹೇಳಿಕ್ಕೆ ಬರಲ್ಲ ಅಂತ. ಒಂದು ವೇಳೆ ಬ್ರಹ್ಮ ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ವಾಚ್ಯನಾಗಿದ್ದಾನೆ ಅಂತಾದರೆ ಮುಖ್ಯಾರ್ಥವಾದ ಅಶಬ್ದತ್ವ ಎಂಬತಕ್ಕಂಥದ್ದು ಹೋಯಿತು ಅಂತ. ಹಾಗಾದರೆ ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನಲ್ಲ, ಅಬೋಧ್ಯ ಅಂತ ಹೇಳ್ತೇವೆ. ಅಶಬ್ದ ಶ್ರುತಿ ಅಬೋಧ್ಯತ್ವೆ. ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನೇ ಅಲ್ಲ, ತಿಳಿಯಲ್ಪಡುವವನೇ ಅಲ್ಲ ಅಂತಾದರೆ ಆವಾಗ ಮುಖ್ಯಾರ್ಥ ಅಶಬ್ದತಾಗತ ಅಂತ. ಬ್ರಹ್ಮ ಅಶಬ್ದ ಶ್ರುತಿಯಿಂದ ಬೋಧ್ಯನಾಗಿದ್ದರೆ ಅಶಬ್ದತ್ವ ಬರ್ತಿತ್ತು. ಬ್ರಹ್ಮ ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನಾಗಿದ್ದರೆ ಅಶಬ್ದತ್ವ ಬರ್ತಿತ್ತು. ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನಲ್ಲ, ಆದ್ದರಿಂದ ಅಶಬ್ದತ್ವ ಎಂಬತಕ್ಕಂಥದ್ದು ಬರಲಿಲ್ಲ ಅಂತಾಗುತ್ತೆ. ತಿಳಿಯಲ್ಪಡುವವನು ಅಂತನ. ಈಗ ಬ್ರಹ್ಮ ಯಥೋ ವಾಚೋ ಅಲ್ಲ ಏನು ಸತ್ಯಂ ಜ್ಞಾನವನಂತಂ ಬ್ರಹ್ಮ ಅಂತ ಶ್ರುತಿ ಇದೆ. ಈ ಶ್ರುತಿಯಿಂದ ಬೋಧ್ಯನಾದ್ದರಿಂದ ಬ್ರಹ್ಮನಲ್ಲಿ ಸತ್ಯತ್ವ ಬಂತು. ಬ್ರಹ್ಮನು ಸತ್ಯತ್ವ ಉಳ್ಳವನು. ಯಾಕೆ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನಾಗಿದ್ದಾನೆ. ಅಂದರೆ ಸತ್ಯಂ ಜ್ಞಾನಮನಂತಂ ಎಂಬ ಶ್ರುತಿಯಿಂದ ಬ್ರಹ್ಮನು ಬೋಧ್ಯನಾದ್ದರಿಂದ ಬ್ರಹ್ಮನಲ್ಲಿ ಏನು ಬಂತು? ಸತ್ಯತ್ವ ಬಂತು. ಹಾಗೆ ಅಶಬ್ದಂ ಎಂಬತಕ್ಕಂಥ ಶ್ರುತಿಯಿಂದ ಬ್ರಹ್ಮ ಬೋಧ್ಯನಾಗಿದ್ದರೆ ಏನು ಬರ್ತಿತ್ತು? ಅಶಬ್ದತ್ವ ಬರ್ತಿತ್ತು. ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬೋಧ್ಯನಲ್ಲ, ಅಶಬ್ದತ್ವ ಇಲ್ಲ. ಆದ್ದರಿಂದ ಬ್ರಹ್ಮನಲ್ಲಿ ಅಶಬ್ದ ಶ್ರುತಿಯಿಂದ ಬ್ರಹ್ಮ ಲಕ್ಷ್ಯ ಅಂತ ಹೇಳ್ರಿ, ಬ್ರಹ್ಮ ವಾಚ್ಯ ಅಂತ ಹೇಳ್ರಿ, ಬ್ರಹ್ಮ ಅವಾಚ್ಯ ಅಂತ ಹೇಳ್ರಿ, ಏನು ಹೇಳಿದ್ರೂ ಕೂಡ ಬ್ರಹ್ಮನಲ್ಲಿ ಅಶಬ್ದತ್ವ ಎಂಬತಕ್ಕಂಥದ್ದು ಮುಖ್ಯಾರ್ಥ ಅಶಬ್ದತ್ವ ಬರಲಿಕ್ಕೆ ಸಾಧ್ಯವೇ ಇಲ್ಲ. ನಿತ್ಯ ಅಂದರೆ ನಿತ್ಯ ಅಂತಂದರೆ ಅದು ಅದೇ ನಿತ್ಯ ಅಂದರೆ ಎಲ್ಲ ಕಾಲದಲ್ಲಿ ಇರುವವನು ಅಂತ ಅರ್ಥ. ಸತ್ಯ ಅಂತಂದರೆ ಬಾಧ ಇಲ್ಲ ಅಂತ ಅರ್ಥ. ಸತ್ಯ ಅಂತಂದರೆ ಬಾಧ ಇಲ್ಲ ಅಂತ ಅರ್ಥ. ಒಂದು ಕಾಲದಲ್ಲಿದ್ದರೂ ಸತ್ಯ ಆಗಬೇಕು, ಮೂರು ಕಾಲದಲ್ಲೇ ಇದ್ದರೆ ಮಾತ್ರ ಸತ್ಯ ಆಗಬೇಕು ಅಂತಿಲ್ಲ. ಮೂರು ಕಾಲದಲ್ಲಿದ್ದರೆ ನಿತ್ಯ, ಒಂದು ಕಾಲದಲ್ಲಿ ಮಾತ್ರ ಇದೆ ಅಂದರೆ ಸತ್ಯ. ಯಾವ ಕಾಲದಲ್ಲೂ ಇಲ್ಲ ಅಂದರೆ ಅದು ಅಸತ್ಯ. ಈಗ ಈ ಪದಾರ್ಥಗಳೆಲ್ಲ ಇದೆ, ಇದೆಲ್ಲ ಸತ್ಯ. ಯಾಕೆ? ಈ ಕಾಲದಲ್ಲಿದೆ. 50 ವರ್ಷದ ಹಿಂದೆ ಇರಲಿಲ್ಲ, ಇನ್ನು 2-3 ವರ್ಷ ಆದಮೇಲೆ ಇರಲ್ಲ. ಇದು ಯಾವಾಗಲೂ ಇರಲ್ಲ. ಅದು ಸೃಷ್ಟಿಗಿಂತ ಮೊದಲು ಇರಲಿಲ್ಲ. ಅದು ಪ್ರಳಯ ಕಾಲದಲ್ಲಿ ಇರಲ್ಲ. ಅದು ಕೂಡ ನಿತ್ಯ ಅಲ್ಲ. ಅದು ಇದಕ್ಕೆ 10-20 ವರ್ಷಗಳ ಆಯುಷ್ಯ ಅಂತಂದರೆ ಅವುಗಳಿಗೆ ಸಾವಿರಾರು ವರ್ಷಗಳ ಆಯುಷ್ಯ ಅಷ್ಟೇ. ಎಲ್ಲವೂ ಕೂಡ ಸತ್ಯ ಹೊರತು ನಿತ್ಯ ಅಲ್ಲ. ಅದು ಪರ್ವತಗಳು, ನದಿಗಳು, ಬೆಟ್ಟ, ಸಮುದ್ರ ಎಲ್ಲವೂ ಕೂಡ ಅದು ಸತ್ಯ, ನಿತ್ಯ ಅಲ್ಲ. ಜೀವ ನಿತ್ಯ, ಆಕಾಶ ನಿತ್ಯ, ಕಾಲ ನಿತ್ಯ, ವೇದ ನಿತ್ಯ, ಬ್ರಹ್ಮ ನಿತ್ಯ, ಪ್ರಕೃತಿ ನಿತ್ಯ, ಇದೆಲ್ಲ ನಿತ್ಯ. ಪ್ರವಾಹತ ನಿತ್ಯ. ಅದು ಪ್ರವಾಹತ ನಿತ್ಯ ಅಂದರೆ ಹೇಗೆ? ಈಗ ಅಲೆ ಇದೆಯಲ್ಲ, ಅಲೆ ಒಂದೇ ಯಾವಾಗಲೂ ಇಲ್ಲ, ಒಂದಾದಮೇಲೆ ಒಂದು ಬರ್ತಾನೆ ಇರುತ್ತೆ. ಆಯಿತಾ? ಈಗ ಪ್ರಳಯ ಕಾಲದಲ್ಲಿ ಆವಾಗ ಅದು ಇಲ್ವಲ್ಲ, ಅದಕ್ಕೆ ಪ್ರಳಯ ಕಾಲದಲ್ಲಿ ಇಲ್ಲ, ಸೃಷ್ಟಿಕಾಲ ಅಂದರೆ ಮತ್ತೆ ಬರುತ್ತೆ, ಅಂದರೆ ಪ್ರವಾಹತ ನಿತ್ಯ.
ಅದಕ್ಕೆ ಬರುತ್ತಲ್ಲ ಯಾವುದು? ಹೌದು, ಜಗತ್ತೆಲ್ಲವೂ ಕೂಡ ಪ್ರವಾಹತ ನಿತ್ಯ, ವ್ಯಕ್ತಿಶಃ ನಿತ್ಯ ಅಲ್ಲ. ವ್ಯಕ್ತಿಶಃ ನಿತ್ಯ ಅಲ್ಲ, ಪ್ರವಾಹತ ನಿತ್ಯ. ಒಂದೊಂದು ವೈಯಕ್ತಿಕವಾಗಿ ಯಾವಾಗಲೂ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಜಗತ್ತು ಅದು ಪ್ರವಾಹತ ನಿತ್ಯ, ಜಗತ್ತು ನಿತ್ಯ ಅಲ್ಲ. ಯಾಕೆ? ಈ ಜಗತ್ತು ಹೋಗುತ್ತೆ, ಇನ್ನಂಥ ಜಗತ್ತು ಬರುತ್ತೆ, ಆ ಜಗತ್ತು ಹೋಗುತ್ತೆ, ಪುನಃ ಇನ್ನೊಂದು ಜಗತ್ತು ಬರುತ್ತೆ. ಅಂದರೆ ಪ್ರವಾಹತ ನಿತ್ಯ. ಅದೇ ಹೇಳಿದ್ದು. ಹಾಂ, ಹಾಗೇ ಮಾಡ್ತಾನೆ ಅಂತ ಅರ್ಥ. ಮೊದಲು ಹೇಗಿತ್ತೋ ಹಾಗೆ ಮಾಡ್ತಾನೆ, ಅದನ್ನೇ ಮಾಡ್ತಾನೆ ಅಲ್ಲ, ಹಾಗೆ ಮಾಡ್ತಾನೆ. ಹಾಂ, ತರಂಗ ಅದೇ ತರಂಗ ಬಂದಿದ್ದಲ್ಲ, ವೇವ್ಸ್ ಬಂದಿದ್ದು ಬೇರೆ ಅಂಥದ್ದೇ, ಅದೇ ಬಂದದ್ದಲ್ಲ. ಹಾಗೆ ಹಾಂ, ಕರ್ಮ ಅದು ಪ್ರವಾಹತಃ ನಿತ್ಯ ಅಲ್ಲ, ನಾಶ ಆಗುತ್ತೆ. ಯದ್ಯಶಬ್ದಶ್ರುತೇರರ್ಥ ಸರ್ವಥಾ ತತ್ಶಬ್ದ ಅರ್ಥ ಹೇಳಿಲ್ವಲ್ಲ. ಅಶಬ್ದಶ್ರುತ್ಯಬೋಧ್ಯತ್ವೇ, ಅಶಬ್ದ ಎಂಬತಕ್ಕಂತಹ ಶ್ರುತಿಯಿಂದ ಬ್ರಹ್ಮನು ಬೋಧ್ಯನೇ ಅಲ್ಲ ಅಂತ ಹೇಳಿದ್ರೆ ಮುಖ್ಯಾರ್ಥ ಅಶಬ್ದತಾ, ಅಶಬ್ದ ಎಂಬತಕ್ಕಂತಹ ಶಬ್ದದ ಮುಖ್ಯಾರ್ಥವಾದ ಅಶಬ್ದತ್ವವು ಗತಾ ಇಲ್ಲ ಅಂತ ಆಗುತ್ತದೆ. ಅಶಬ್ದಶ್ರುತ್ಯಬೋಧ್ಯತ್ವೇ, ಅಶಬ್ದ ಎಂಬತಕ್ಕಂಥ ಶ್ರುತಿಯಿಂದ ಬ್ರಹ್ಮನು ಬೋಧ್ಯನೇ ಅಲ್ಲ ಅಂತಾದರೆ ಆವಾಗ ಮುಖ್ಯಾರ್ಥ ಅಶಬ್ದತ, ಅಶಬ್ದ ಎಂಬತಕ್ಕಂತಹ ಶಬ್ದದ ಮುಖ್ಯಾರ್ಥವಾದ ಅಶಬ್ದತ್ವವು ಗತಾ ಇಲ್ಲ ಅಂತ ಆಗುತ್ತದೆ. ಅಶಬ್ದ ಎಂಬತಕ್ಕಂಥ ಶ್ರುತಿ, ಅಶಬ್ದಮಸ್ಪರ್ಶಮ ರೂಪಮವ್ಯಯಂ ಎಂಬತಕ್ಕಂಥ ಶ್ರುತಿ, ಈ ಶ್ರುತಿಯಿಂದ ಅಬೋಧ್ಯ, ಬ್ರಹ್ಮನು ತಿಳಿಯಲ್ಪಡುವವನಲ್ಲ ಅಂತಾದರೆ ಆವಾಗ ಅಶಬ್ದತ್ವ ಇಲ್ಲ ಅಂತ ಆಗುತ್ತೆ. ಸರ್ವಥಾ ತಚ್ಛಬ್ದ ಅಬೋಧ್ಯತ್ವೇತು, ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ಶಬ್ದದಿಂದ ಸರ್ವಥಾ ಅಬೋಧ್ಯನಾಗಿದ್ದಾನೆ. ಶಕ್ತಿ ವೃತ್ತಿಯಿಂದನೂ ಅಲ್ಲ, ಲಕ್ಷಣ ವೃತ್ತಿಯಿಂದನೂ ಅಲ್ಲ, ಅದೇ ಸರ್ವಥಾ ಅಬೋಧ್ಯನಾಗಿದ್ದಾನೆ ಅಂತಾದರೆ ಪ್ರಮಾಣಾಭಾವೇನೇ ಇವ ಶಬ್ದ ಅಗೋಚರತಾ ಗತಾ ಅಂತ. ಆವಾಗ ಪ್ರಮಾಣ ಇಲ್ಲ, ಪ್ರಮಾಣ ಇಲ್ಲ, ಅದರಿಂದಾಗಿ ಅಶಬ್ದತ್ವ ಎಂಬತಕ್ಕಂತಹ ಅಶಬ್ದತ್ವ ಎಂಬತಕ್ಕಂಥದ್ದು ಅವನಲ್ಲಿ ಬರಲಿಲ್ಲ ಅಂತಾಯಿತು. ಯದ್ಯಶಬ್ದಶ್ರುತೇರರ್ಥ ಸರ್ವಥಾ ಶಬ್ದದೂರತ ತರ್ಹಿ ಯಂಚ ಶ್ರುತಿಸ್ತತ್ರ ಮಾನಂ ನೇತ್ಯಜಿತಂ ಪರೈಃ. ಅಶಬ್ದ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಯಾವ ವೃತ್ತಿಯಿಂದಲೂ ಅಂದರೆ ಲಕ್ಷಣಾವೃತ್ತಿ, ಶಕ್ತಿ ವೃತ್ತಿ, ಈ ವೃತ್ತಿಯಿಂದ ಬ್ರಹ್ಮ ಶಬ್ದ ಪ್ರತಿಪಾದ್ಯನಲ್ಲ. ಅಶಬ್ದ ಎಂಬುದಕ್ಕೇನರ್ಥ? ಬ್ರಹ್ಮನು ಯಾವ ವೃತ್ತಿಯಿಂದಲೂ ಕೂಡ ಅವನು ಶಬ್ದ ಪ್ರತಿಪಾದ್ಯನಲ್ಲ ಅಂತ ಹೇಳೋದು ಅಂತಾದರೆ ಆವಾಗ ಈ ಅಶಬ್ದ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅಶಬ್ದ ಎಂಬತಕ್ಕಂಥ ಅಶಬ್ದಮಸ್ಪರ್ಶಮ ರೂಪಮವೇ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಆ ಶ್ರುತಿ ಎಂಬತಕ್ಕಂಥದ್ದು ಅದು ಅಶಬ್ದತ್ವ ವಿಷಯದಲ್ಲಿ ಪ್ರಮಾಣ ಅಲ್ಲ ಅಂತಾಯಿತು. ಬ್ರಹ್ಮನು ಯಾವ ಶಬ್ದದ ವೃತ್ತಿಯಿಂದಲೂ ಕೂಡ ಪ್ರತಿಪಾದ್ಯನಲ್ಲ ಎಂಬತಕ್ಕಂಥದ್ದು ಅಶಬ್ದ ಎಂಬತಕ್ಕಂಥ ಶ್ರುತಿಯ ಅರ್ಥ. ಅಶಬ್ದ ಎಂಬತಕ್ಕಂಥ ಶ್ರುತಿ ಏನು ಹೇಳ್ತಾ ಇದೆ? ಬ್ರಹ್ಮನು ಯಾವ ವೃತ್ತಿಯಿಂದಲೂ ಶಬ್ದ ಪ್ರತಿಪಾದ್ಯನಲ್ಲ ಎಂಬತಕ್ಕಂಥದ್ದನ್ನು ಹೇಳ್ತಾ ಇದೆ ಅಂತ ಅರ್ಥ ಮಾಡೋದಾದರೆ ಆವಾಗ ಈ ಅಶಬ್ದ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಅದು ಅಶಬ್ದತ್ವ ವಿಷಯದಲ್ಲಿ ಪ್ರಮಾಣ ಅಲ್ಲ ಅಂತ ಆಗುತ್ತೆ. ಅಶಬ್ದ ಬ್ರಹ್ಮ ಎಂಬತಕ್ಕಂಥ, ಯಾಕೆ ಬ್ರಹ್ಮನನ್ನು ಅಶಬ್ದ ಶಬ್ದದಿಂದಲೇ ಹೇಳ್ತಾ ಇದೆಯಲ್ಲ, ಆದ್ದರಿಂದಾಗಿ ಆ ಅಶಬ್ದ ಎಂಬತಕ್ಕಂಥ ಶ್ರುತಿ ಅದು ಯಾವ ವೃತ್ತಿಯಿಂದಲೂ ಬ್ರಹ್ಮ ಪ್ರತಿಪಾದ್ಯನಲ್ಲ ಅಂತ ಹೇಳೋದು ಅಂತಾದರೆ ಆವಾಗ ಬ್ರಹ್ಮನು ಅಶಬ್ದ ಎಂಬತಕ್ಕಂಥ ವಿಷಯದಲ್ಲಿ ಈ ಶ್ರುತಿ ಪ್ರಮಾಣ ಆಗೋದಿಲ್ಲ. ಅದರಿಂದ ಏನಾಯಿತು? ಅದಕ್ಕೆ ಹೇಳ್ತಾರೆ ಪರೈಹಿ ಜಿತಂ ಅಂತ. ಯಾರು ಸಿದ್ಧಾಂತಿಗಳಿದ್ದಾರೆ, ತತ್ವವಾದಿಗಳಿದ್ದಾರೆ, ಅವರು ಗೆದ್ದಂತೆ ಆಯಿತು ಅಂತ. ಅಂದರೆ ಅವ್ರ ಮತ ಪ್ರಕಾರ ಬ್ರಹ್ಮ ಅಶಬ್ದ ಅಲ್ಲ ಅಂತ ಹೇಳ್ತಾರೆ, ನೀವು ಕೂಡ ಅದನ್ನೇ ಹೇಳದಂತೆ ಆಯಿತು ಅಂತ. ಅಶಬ್ದಶ್ರುತೇ ಅಶಬ್ದಮಸ್ಪರ್ಶಂ ಎಂಬತಕ್ಕಂಥ ಶ್ರುತಿಗೆ ಸರ್ವಥಾ ಎಲ್ಲ ಪ್ರಕಾರದಿಂದ ಅಂದರೆ ಲಕ್ಷ್ಯ ಲಕ್ಷಣಾವೃತ್ತಿಯಿಂದ
ಶಕ್ತಿವೃತ್ತಿಯಿಂದ ಶಬ್ದದೂರತಾ ಶಬ್ದ ಪ್ರತಿಪಾದ್ಯತ್ವ ಅಭಾವವು ಯದಿ ಅರ್ಥ ಒಂದು ವೇಳೆ ಅರ್ಥ ಅಂತ ಹೇಳೋದು ಅಂತಾದರೆ ತರ್ಹಿ ಆಗ ಇಯಂಚ ಶ್ರುತಿ ಈ ಅಶಬ್ದ ಎಂಬತಕ್ಕಂಥ ಶ್ರುತಿಯು ತತ್ರ ಅಶಬ್ದತ್ವ ವಿಷಯದಲ್ಲಿ ಮಾನಂನ ಪ್ರಮಾಣ ಅಲ್ಲ. ಆದ್ದರಿಂದ ಪರೈಹಿ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಅಶಬ್ದಶ್ರುತೇ ಅಶಬ್ದಮಸ್ಪರ್ಶಂ ಎಂಬತಕ್ಕಂತಹ ಶ್ರುತಿಗೆ ಸರ್ವಥಾ ಅಂದರೆ ಲಕ್ಷಣಾವೃತ್ತಿಯಿಂದ ಶಕ್ತಿವೃತ್ತಿಯಿಂದ ಶಬ್ದದೂರತ ಶಬ್ದ ಅಪ್ರತಿಪಾದ್ಯತ್ವ ಅದೇ ಯದಿ ಅರ್ಥ ಒಂದು ವೇಳೆ ಅರ್ಥ ಅಂತಾದರೆ ತರ್ಹಿ ಆಗ ಇಯಂಚ ಶ್ರುತಿ ಈ ಅಶಬ್ದ ಎಂಬತಕ್ಕಂಥ ಶ್ರುತಿಯು ತತ್ರ ಅಶಬ್ದತ್ವ ವಿಷಯದಲ್ಲಿ ಮಾನಂನ ಪ್ರಮಾಣ ಅಲ್ಲ ಅಂತ. ಆದ್ದರಿಂದ ಪರೈಹಿ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಏತದೇವ ವಿವೇಚಯನ್ ಸಂಗೃಹ್ಯ ದೂಷಣಾಂತರಂಚಾಹ ಯದೀತಿ ಹಿಂದೆ ಹೇಳಿರ್ತಕ್ಕಂಥದ್ದನ್ನೇ ಇನ್ನೂ ವಿಸ್ತಾರ ಮಾಡ್ತಾ ಎಲ್ಲ ಪಕ್ಷದಲ್ಲಿಯೂ ಕೂಡ ಸಂಗ್ರಹ ಮಾಡಿ ಇನ್ನೊಂದು ದೋಷವನ್ನು ಹೇಳ್ತಾ ಇದ್ದಾರೆ. ಏನಂತ? ಯದಿ ಶಬ್ದ ಶ್ರುತೇ ಸರ್ವಥಾ ಶಬ್ದದೂರತಾ ಅರ್ಥ. ಯಾವ ವೃತ್ತಿಯಿಂದಲೂ ಕೂಡ ಬ್ರಹ್ಮನು ಶಬ್ದ ಪ್ರತಿಪಾದ್ಯನಲ್ಲ ಎಂಬತಕ್ಕಂಥದ್ದು ಶ್ರುತಿಯ ಅರ್ಥ ಆಗಿದೆ ಅಂತಾದರೆ ಆವಾಗ ಬ್ರಹ್ಮನಲ್ಲಿ ಅಶಬ್ದತ್ವ ಎಂಬತಕ್ಕಂಥದ್ದು ಬರೋದೇ ಇಲ್ಲ. ಕಥಂಚಿತ್ ಶಬ್ದ ಯೋಗೇತು ಶ್ರುತೇರ್ಮುಖ್ಯಾರ್ಥತಾ ಗತಾ ಯಥಾ ಯೋಗ್ಯಾರ್ಥಕಥನೆ ಜಿತಂ ತ್ವತ್ಪ್ರತಿವಾದಿಭಿಃ. ನೀವು ಅಶಬ್ದ ಎಂಬತಕ್ಕಂತಹ ಶ್ರುತಿಗೆ ಏನಾದರೂ ಅವನು ಶಬ್ದದಿಂದ ಪ್ರತಿಪಾದ್ಯನಾಗಿದ್ದಾನೆ ಅಂತ ಹೇಳೋದು ಅಂತಾದರೆ ಕಥಂಚಿತ್ ಯಾವುದೋ ಒಂದು ರೀತಿಯಿಂದ ಭಗವಂತನಲ್ಲಿ ಶಬ್ದ ಪ್ರತಿಪಾದ್ಯತ್ವ ಇದೆ. ಲಕ್ಷಣಾವೃತ್ತಿಯಿಂದಲೋ ಅಥವಾ ಶಕ್ತಿವೃತ್ತಿಯಿಂದಲೋ ಶಬ್ದ ಪ್ರತಿಪಾದ್ಯತ್ವ ಇದೆ ಅಂತಾದರೆ ಆವಾಗ ಅಶಬ್ದಂ ಎಂಬತಕ್ಕಂಥ ಶ್ರುತಿಗೆ ಶಬ್ದ ಪ್ರತಿಪಾದ್ಯತ್ವ ಒಪ್ಪಿದ್ರಿಂದ ಅಶಬ್ದತ್ವ ಎಂಬತಕ್ಕಂಥದ್ದು ಇಲ್ಲ. ಮುಖ್ಯಾರ್ಥತ ಗತ ಆ ಮುಖ್ಯಾರ್ಥತ್ವ ಎಂಬತಕ್ಕಂಥದ್ದು ಇಲ್ಲ ಅಂತ ಆಗುತ್ತೆ ಅಂತ. ಯಥಾಯೋಗ್ಯಾರ್ಥಕಥನೆ ಹಾಗಾದರೆ ಪ್ರಮಾಣಕ್ಕೆ ಅನುಗುಣವಾಗಿ ಅರ್ಥ ಸಂಕೋಚ ಮಾಡ್ತೀರಾ ಅಂತಾದರೆ ಹಾಗೇನರ್ಥ? ದೋಷರೂಪವಾದ ಶಬ್ದಗಳಿಂದ ವಾಚ್ಯನಲ್ಲ ಅಂತ ಈ ರೀತಿಯಲ್ಲಿ ಅರ್ಥ ಹೇಳೋದು ಅಂತಾದರೆ ಆವಾಗ ತ್ವತ್ಪ್ರತಿವಾದಿಭಿಹಿ ನಿನಗೆ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಬ್ರಹ್ಮನನ್ನು ಸರ್ವಥಾ ಅಶಬ್ದನಲ್ಲ ಅಂತ ನಾವು ಹೇಳ್ತೇವೆ, ಅದನ್ನು ನೀವು ಒಪ್ಪಿಕೊಂಡಂತೆ ಆಯಿತು. ಕಥಂಚಿತ್ ಯಾವುದೋ ಒಂದು ರೀತಿಯಿಂದ ಶಬ್ದಯೋಗೆ ಬ್ರಹ್ಮನಲ್ಲಿ ಶಬ್ದ ಪ್ರತಿಪಾದ್ಯತ್ವವು ಇದೆ ಅಂತಾದರೆ ಶ್ರುತೇ ಅಶಬ್ದ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥವಾದ ಅಶಬ್ದತ್ವ ಎಂಬತಕ್ಕಂಥದ್ದು ಗತಾ ಇಲ್ಲ ಅಂತಾಯಿತು. ಯಥಾಯೋಗ್ಯಾರ್ಥಕಥನೆ ಪ್ರಮಾಣಕ್ಕೆ ಅನುಗುಣವಾಗಿ ಅಶಬ್ದ ಎಂಬತಕ್ಕಂಥ ವಾಕ್ಯಕ್ಕೆ ಅರ್ಥವನ್ನು ಹೇಳುವುದಾದರೆ ತ್ವತ್ಪ್ರತಿವಾದಿಭಿಃ ನಿನ್ನ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಅದೇ ಅರ್ಥವನ್ನು ಅವರೇ ಹೇಳ್ತಾರೆ. ಕಥಂಚಿತ್ ಯಾವುದಾವುದೋ ರೀತಿಯಿಂದ ಶಬ್ದಯೋಗೆ ಶಬ್ದ ಪ್ರತಿಪಾದ್ಯತ್ವ ಬ್ರಹ್ಮನಲ್ಲಿ ಇದೆ ಅಂತಾದರೆ ಆಗ ಶ್ರುತೇ ಅಶಬ್ದಶ್ರುತಿಗೆ ಮುಖ್ಯಾರ್ಥತ ಅಶಬ್ದತ್ವ ಎಂಬತಕ್ಕಂಥ ಮುಖ್ಯಾರ್ಥತ್ವವು ಗತಾ ಇಲ್ಲ ಅಂತಾಗುತ್ತದೆ. ಯಥಾ ಯೋಗ್ಯಾರ್ಥಕಥನೆ ಪ್ರಮಾಣಕ್ಕೆ ಅನುಗುಣವಾಗಿ ಅರ್ಥವನ್ನು ಹೇಳೋದು ಅಂತಾದರೆ ದುಶ್ಶಬ್ದ ವಾಚ್ಯತ್ವ ಇಲ್ಲ ಅಂತ ಈ ಅರ್ಥವನ್ನು ಹೇಳೋದು ಅಂತಾದರೆ ತ್ವತ್ಪ್ರತಿವಾದಿಭಿಃ ನಿನಗೆ ಪ್ರತಿವಾದಿಯಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಅವರು ಅದೇ ಅರ್ಥವನ್ನು ಹೇಳ್ತಾರೆ. ಕಥಂಚಿತ್ ಶಬ್ದಯೋಗಿ ಅಶಬ್ದತ್ವರೂಪ ಸ್ವಾಭಿಲಷಿತಾರ್ಥ ಸಿದ್ಧ್ಯರ್ಥಂ ಅಶಬ್ದಶ್ರುತ್ಯುಕ್ತ ಶಬ್ದಾರ್ಥ ಶಬ್ದಾಖ್ಯ ಶಬ್ದಯೋಗೇ ಅಂತ. ಕಥಂಚಿತ್ ಶಬ್ದಯೋಗೆ ಅಂತ ಇದೆ. ಅದಕ್ಕೇನರ್ಥ? ಅಶಬ್ದತ್ವರೂಪ ಸ್ವ ಅಭಿಲಷಿತಾರ್ಥ ಸಿದ್ಧ್ಯರ್ಥಂ ಬ್ರಹ್ಮನಲ್ಲಿ ಅವರು ಹೇಳ್ತಕ್ಕಂಥದ್ದು ಅಶಬ್ದತ್ವ ಇದೆ ಅಂತ. ಬ್ರಹ್ಮನು ಶಬ್ದ ಪ್ರತಿಪಾದ್ಯನಲ್ಲ ಅಂತ. ಹಾಗಾದರೆ ಅಶಬ್ದತ್ವ ಎಂಬತಕ್ಕಂಥದ್ದು ಅವರಿಗೆ ಇಷ್ಟವಾದಂತಹ ಅರ್ಥ ಅಂದರೆ ಸ್ವ ಅಭಿಲಾಷಿತಾರ್ಥ ಸಿದ್ಧ್ಯರ್ಥಂ
ತಮಗೆ ಇಷ್ಟವಾಗಿರ್ತಕ್ಕಂತಹ ಯಾವುದದು ಬ್ರಹ್ಮ ಶಬ್ದ ಪ್ರತಿಪಾದ್ಯನಲ್ಲ ಎಂಬತಕ್ಕಂತಹ ಈ ಅರ್ಥವನ್ನು ಈ ವಿಷಯ ಪ್ರಮೇಯವನ್ನು ಸಿದ್ಧ ಮಾಡಲಿಕ್ಕೋಸ್ಕರ ಅಶಬ್ದ ಶ್ರುತ್ಯುಕ್ತ ಶಬ್ದಾಖ್ಯ ಶಬ್ದಯೋಗಿ ಅಶಬ್ದ ಎಂಬತಕ್ಕಂತಹ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಶಬ್ದದಿಂದಲೇ ಸಂಬಂಧ ಇದೆ ಅಂತಾದರೆ ಬ್ರಹ್ಮನಲ್ಲಿ ಅಶಬ್ದ ಎಂಬತಕ್ಕಂತಹ ಶ್ರುತಿಯಲ್ಲಿ ಹೇಳ್ತಕ್ಕಂಥ ಶಬ್ದದ ಸಂಬಂಧ ಇದೆ ಅಂತಾದರೆ ಅವಾಗ ಅಶಬ್ದತ್ವ ಎಂಬತಕ್ಕಂಥದ್ದು ಹೋಯಿತು ಅಂತ. ಸರ್ವಥಾ ಶಬ್ದ ಅಗೋಚರತ್ವಸ್ಯ ತ್ವಯೈವ ಪರಿತ್ಯಕ್ತತ್ವಾತ್ ಶ್ರುತೇ ಮುಖ್ಯಾರ್ಥತಾ ಗತ. ಸರ್ವಥಾ ಶಬ್ದ ಅಗೋಚರತ್ವ ಎಂಬತಕ್ಕಂಥದ್ದನ್ನು ನೀವೇ ಪರಿತ್ಯಾಗ ಮಾಡಿದ್ದೀರಿ. ಆದ್ದರಿಂದಾಗಿ ಶ್ರುತಿಗೆ ಅಶಬ್ದತ್ವ ಎಂಬತಕ್ಕಂತಹ ಬ್ರಹ್ಮನು ಅಶಬ್ದನಾಗಿದ್ದಾನೆ, ಶಬ್ದ ಅಪ್ರತಿಪಾದ್ಯನಾಗಿದ್ದಾನೆ ಎಂಬತಕ್ಕಂಥ ಅರ್ಥ ಇಲ್ಲ ಅಂತಾಯಿತು. ತ್ವತ್ಪ್ರತಿವಾದಿಭಿ ಅಂದರೆ ಬ್ರಹ್ಮಣ ಸರ್ವಶಬ್ದತ್ವ ವಾಚ್ಯತ್ವವಾದಿಭಿ ಅಂತ. ಅವರ ಪ್ರತಿವಾದಿಗಳು ಅಂತಂದರೆ ಬ್ರಹ್ಮನನ್ನು ವಾಚ್ಯ ಅಂತ ಅಷ್ಟೇ ಹೇಳಲ್ಲ, ಸಕಲ ಶಬ್ದ ವಾಚ್ಯ ಅಂತ ಹೇಳ್ತಾರೆ. ಅವರು ಅವಾಚ್ಯ ಅಂತ ಹೇಳೋದು, ಪ್ರತಿವಾದಿಗಳು ಅವರ ಪ್ರತಿವಾದಿಗಳೇನು ಹೇಳ್ತಾರೆ, ಸಕಲ ಶಬ್ದ ವಾಚ್ಯ ಅಂತ ಹೇಳ್ತಾರೆ. ಹೀಗೆ ನಿಮಗೆ ಪ್ರತಿವಾದಿಗಳು ಸರ್ವಥಾ ಅವಾಚ್ಯ ಅಂತ ನೀವು ಹೇಳೋದು, ಸರ್ವಶಬ್ದ ವಾಚ್ಯ ಅಂತ ತತ್ವವಾದಿಗಳು ಹೇಳ್ತಾರೆ. ಅವರೇ ಜಿತಂ ಗೆದ್ದಂತೆ ಆಯಿತು. ತ್ವಯಾ ಸ್ವಾಫಲಿಷಿತಾರ್ಥಸಿದ್ಧ್ಯರ್ಥಂ ಕ್ರಿಯಮಾಣ ಸಂಕೋಚವತ್ ತೈರಪಿ ದುಶ್ಶಬ್ದ ಇತ್ಯಾದ್ಯುಕ್ತರೀತ್ಯ ಸಂಕೋಚಸ್ಯ ಕರ್ತುಂ ಶಕ್ಯತ್ವಾತ್ ಅಂತ. ಹಾಗಾದರೆ ನೀವೇನು ಹೇಳ್ತೀರಾ, ಅಶಬ್ದಮೆಂಬುದಕ್ಕೆ ಬ್ರಹ್ಮನಲ್ಲಿ ಅಶಬ್ದ ಎಂಬತಕ್ಕಂಥ ಶಬ್ದವನ್ನು ಬಿಟ್ಟು ಉಳಿದೆಲ್ಲ ಶಬ್ದದಿಂದ ಅವನು ವಾಚ್ಯನಲ್ಲ ಅಂತ ಹೇಳಬೇಕು. ಅಶಬ್ದ ಶಬ್ದದಿಂದ ಬಿಟ್ಟು ಉಳಿದೆಲ್ಲ ಶಬ್ದದಿಂದ ವಾಚ್ಯನಲ್ಲ ಅಂತ ಹೇಳಬೇಕು. ಹಾಗೆ ನಾವು ಕೂಡ ಏನು ಹೇಳ್ತೇವೆ, ದುಶ್ಶಬ್ದವನ್ನು ಬಿಟ್ಟು ಉಳಿದೆಲ್ಲ ಶಬ್ದದಿಂದ ಬ್ರಹ್ಮ ವಾಚ್ಯನಾಗಿದ್ದಾನೆ, ಇದು ಅಶಬ್ದ ಶಬ್ದದ ಅರ್ಥ ಅಂತ ಹೇಳಿ ಅವರು ಸಂಕೋಚ ಮಾಡಬೇಕು. ಅಶಬ್ದ ಮನದಕ್ಕೆ ಸರ್ವಥಾ ವಾಚ್ಯನಲ್ಲ ಅಂತ ಹೇಳಿಬಿಟ್ರೆ ಅಶಬ್ದ ಶ್ರುತಿಯಿಂದಲಾದರೂ ಅವನು ಪ್ರತಿಪಾದ್ಯ ಹೇಗೆ? ಅದಕ್ಕೋಸ್ಕರ ಅಶಬ್ದ ಎಂಬತಕ್ಕಂಥ ಶ್ರುತಿಯನ್ನು ಬಿಟ್ಟು ಉಳಿದದ್ರಿಂದ ಅವನು ವಾಚ್ಯನಲ್ಲ ಅಂತ ಹೇಳಬೇಕು. ಹಾಗೆ ಹೇಳಿದ್ರೆ ನಾವು ಕೂಡ ಅಶಬ್ದ ಅಂತಂದರೆ ದೋಷವನ್ನು ಹೇಳ್ತಕ್ಕಂಥ ಶಬ್ದಗಳನ್ನು ಬಿಟ್ಟು ಉಳಿದ ಶಬ್ದಗಳಿಂದ ಬ್ರಹ್ಮ ವಾಚ್ಯನಲ್ಲ ಅಂತ ನಾವು ಹೇಳ್ತೇವೆ. ದೋಷವರ್ಜಿತೆ ಬ್ರಹ್ಮಣಿ ತೈ ಉಚ್ಯಮಾನ ದುಶ್ಶಬ್ದ ದೂರತ್ವ ರೂಪಾರ್ಥಸ್ಯೈವ ಯೋಗ್ಯತ್ವಾದಿತಿ ಭಾವ. ಬ್ರಹ್ಮ ದೋಷರಹಿತನಾಗಿದ್ದಾನೆ. ದೋಷರಹಿತನಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಏನು ಬರುತ್ತೆ, ಅಶಬ್ದತ್ವ ಅಂದರೆ ಏನಂತ, ತೈಹಿ ಉಚ್ಯಮಾನ ದುಶ್ಶಬ್ದ ದೂರತ್ವ ರೂಪ ಅರ್ಥಸ್ಯೈವ ಯೋಗ್ಯತ್ವ ಅಂತ ಅವ್ರು ಹೇಳುವ ರೀತಿಯಲ್ಲಿ ಏನು, ದುಶ್ಶಬ್ದ ದೂರತ್ವ, ಭಗವಂತ ದುಶ್ಶಬ್ದಗಳಿಂದ ವಾಚ್ಯನಲ್ಲ ಎಂಬತಕ್ಕಂತಹ ಈ ಅರ್ಥ ಎಂಬತಕ್ಕಂಥದ್ದು ಬ್ರಹ್ಮನು ದೋಷ ದೂರನಾದ್ದರಿಂದ ದುಶ್ಶಬ್ದ ವಾಚ್ಯನಲ್ಲ ಎಂಬತಕ್ಕಂಥ ಅರ್ಥ ಅವನಲ್ಲಿ ಕೂಡುತ್ತೆ ಅಂತ ಅರ್ಥ. ಯದ್ಯಸ್ಪರ್ಶಶ್ರುತೇರರ್ಥಃ ಸರ್ವಥಾ ಸ್ಪರ್ಶಶೂನ್ಯತಾ ನ ಸ್ಪೃಶೇತ್ತರ್ಹ್ಯ ವಿದ್ಯಾಪಿ ಜಿತಂ ತ್ವತ್ಪ್ರತಿವಾದಿಭಿಃ. ಅವರಿಗೆ ಪುನಃ ಇನ್ನೊಂದು ರೀತಿ ದೋಷ ಹೇಳ್ತಾರೆ. ಅಶಬ್ದಂ ಅಸ್ಪರ್ಶಂ ಅಂತಿದೆ, ಭಗವಂತನು ಅಸ್ಪರ್ಶ. ಅಸ್ಪರ್ಶ ಅನ್ನೋದಕ್ಕೆ ಅವರ ಅರ್ಥ ಏನು, ಸರ್ವಥಾ ಸ್ಪರ್ಶ ಇಲ್ಲ ಅಂತ ಅರ್ಥ. ಭಗವಂತನಲ್ಲಿ ಯಾವುದರ ಸ್ಪರ್ಶವೂ ಇಲ್ಲ. ಹಾಗಾದರೆ ಅವಿದ್ಯಾ ಸ್ಪರ್ಶವೂ ಇಲ್ಲ ಅಂತಾಯಿತು. ಯಾವುದರ ಸ್ಪರ್ಶವೂ ಇಲ್ಲ ಅಂದರೆ ಅವಿದ್ಯಾ ಸ್ಪರ್ಶವೂ ಇಲ್ಲ. ಅವರು ಅವಿದ್ಯಾன்னு ಹೇಳ್ತಾರೆ ಬ್ರಹ್ಮನಿಗೆ. ಅವಿದ್ಯಾ ಜ್ಞಾನರೂಪಿಯಾಗಿರ್ತಕ್ಕಂಥ ಪರಮಾತ್ಮನಲ್ಲಿ ಅದು ಜ್ಞಾನಕ್ಕೆ ವಿರೋಧಿ ಅಲ್ಲ, ಆದ್ದರಿಂದ ಜ್ಞಾನರೂಪಿಯಾದ ಬ್ರಹ್ಮನಲ್ಲಿ ಅವಿದ್ಯೆ ಇದೆ ಅಂತ ಹೇಳ್ತಾರೆ. ಆದರೆ ಶ್ರುತಿ ಏನು ಹೇಳ್ತಾ ಇದೆ, ಅಸ್ಪರ್ಶ ಅಂತ ಹೇಳ್ತಾ ಇದೆ. ಅಸ್ಪರ್ಶ ಅನ್ನೋದಕ್ಕೆ ಏನರ್ಥ ಅವ್ರ ಮತ ಪ್ರಕಾರ, ಸರ್ವಥಾ ಸ್ಪರ್ಶ ಇಲ್ಲ, ಯಾವುದೇ ಸ್ಪರ್ಶ ಇಲ್ಲ. ಹಾಗಾದರೆ ಅವಿದ್ಯಾ ಸ್ಪರ್ಶವೂ ಇಲ್ಲ ಅಂತಾಯಿತು. ಆದ್ದರಿಂದಾಗಿ ಜಿತಂ ತ್ವತ್ ಪ್ರತಿವಾದಿಭಿಹಿ, ಯಾರು ನಿನ್ನ ಪ್ರತಿವಾದಿಗಳು ಬ್ರಹ್ಮನಲ್ಲಿ ಅವಿದ್ಯಾಸ್ಪರ್ಶ ಇಲ್ಲ ಅಂತ ಹೇಳ್ತಾರೋ ಅವರೇ ಗೆದ್ದಂತೆ ಆಯಿತು ಅಂತ ಅರ್ಥ. ಸಂಬಂಧ ಅಂತ ಅರ್ಥ. ಸ್ಪರ್ಶ ಶಬ್ದಕ್ಕೆ ಸಂಬಂಧ ಅಂತ ಅರ್ಥ. ತ್ವಗೀಂದ್ರಿಯದಿಂದಲೇ ಆಗಬೇಕು ಅಂತಲ್ಲ, ವಾಚ್ಯವಾಚಕ ಭಾವ ಸಂಬಂಧವೂ ಆಗ್ಬೋದು ಅಂತ. ಸಂಬಂಧ ಅಂತ ಅರ್ಥ. ಅದು ಆಗ್ಬೋದು, ಅದು ಸಂಬಂಧವೇ ಆಗುತ್ತೆ. ಶಬ್ದದಿಂದ ಕೇಳುವಂತಹ ಸಂಬಂಧ. ಹಾಂ, ಹೌದು. ನನ್ನ ಸಂಬಂಧ ಇದೆ ಅಂತ ಹೇಳ್ಬೋದು, ನಾನು ಮುಟ್ಕೊಂಡೇ ಇರಬೇಕು ಅಂತಲ್ಲ.
ನಾನು ಹೇಳುವ ಶಬ್ದ ನಿಮಗೆ ಕೇಳ್ತು ಅಂತಂದರೆ ಸಂಬಂಧ ಇದೆ ಅಂತ. ಹೌದು, ನಮಗೂ ಸಂಬಂಧ ಇಲ್ಲ ಅಂದರೆ ನಿಮ್ಮ ಹತ್ರ ಮಾತಾಡಲ್ಲ ಅಂತ ಅರ್ಥ. ಬಸ್ಸಲ್ಲಿ ಒಟ್ಟಿಗೆ ಕೂತ್ಕೊಂಡಿರ್ಬೋದು, ಪಕ್ಕಕ್ಕೆ ತಾಕ್ತಾ ಇರ್ತಾರೆ. ಹೌದಾ ಅಲ್ವಾ? ಯದಿ ಒಂದು ವೇಳೆ ಅಸ್ಪರ್ಶ ಶ್ರುತೇ ಅಸ್ಪರ್ಶಂ ಎಂಬತಕ್ಕಂತಹ ಶ್ರುತಿಗೆ ಸರ್ವತಾ ಎಲ್ಲ ರೀತಿಯಿಂದಲೂ ಸ್ಪರ್ಶ ಶೂನ್ಯತಾ, ಸ್ಪರ್ಶವೇ ಇಲ್ಲ, ಸಂಬಂಧವೇ ಇಲ್ಲ ಎಂಬತಕ್ಕಂಥ ಅರ್ಥ ಅಂತಾದರೆ ತರ್ಹಿ ಆಗ ಅವಿದ್ಯಾಪಿ ಅವಿದ್ಯೆಯು ಕೂಡ ನ ಸ್ಪೃಶೇತ್, ಬ್ರಹ್ಮನಿಗೆ ಸಂಬಂಧ ಇಲ್ಲ ಅಂತಾಯಿತು. ಆಗ ತ್ವತ್ಪ್ರತಿವಾದಿಭಿ ನಿನ್ನ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಯಾಕೆ? ಬ್ರಹ್ಮನಿಗೆ ಅವಿದ್ಯಾಸ್ಪರ್ಶ ಇಲ್ಲ ಅಂತ ಅವ್ರು ಹೇಳ್ತಾರೆ, ನೀವು ಹೇಳ್ತೀರಾ ಅವಿದ್ಯಾಸ್ಪರ್ಶ ಇದೆ ಅಂತ. ಯಾವ ಸ್ಪರ್ಶವೂ ಇಲ್ಲ ಅಂದರೆ ಅವಿದ್ಯಾಸ್ಪರ್ಶವೂ ಇಲ್ಲ ಅಂತ ಆಯಿತು. ಅಂದರೆ ತತ್ವವಾದಿಗಳೇ ಗೆದ್ದಂತೆ ಆಯಿತು. ಯದಿ ಒಂದು ವೇಳೆ ಅಸ್ಪರ್ಶ ಶ್ರುತೇ ಅಸ್ಪರ್ಶಂ ಎಂಬತಕ್ಕಂಥ ಶ್ರುತಿಗೆ ಸರ್ವಥಾ ಎಲ್ಲ ರೀತಿಯಿಂದಲೂ ಸ್ಪರ್ಶಶೂನ್ಯತಾ ಸಂಬಂಧವೇ ಇಲ್ಲ ಅಂತ ಅರ್ಥ ಆಗೋದು ಅಂತಾದರೆ ತರ್ಹಿ ಆಗ ಅವಿದ್ಯಾಪಿ ಅವಿದ್ಯೆಯೂ ಕೂಡ ನ ಸ್ಪೃಶೇತ್ ಬ್ರಹ್ಮನಿಗೆ ಸಂಬಂಧರಹಿತವಾದದ್ದು ಅಂತಾಯಿತು. ಆಗ ತ್ವತ್ಪ್ರತಿವಾದಿಭಿ ನಿನ್ನ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಅಸ್ಪರ್ಶಶ್ರುತೇರಪಿ ಸರ್ವಥಾ ಸ್ಪರ್ಶಶೂನ್ಯಾರ್ಥಕತ್ವೇ ದೋಷಮಾಹ ಯದೀತಿ ಅಂತ. ಅಸ್ಪರ್ಶ ಶ್ರುತಿ ಇದೆ, ಅದಕ್ಕೆ ಏನರ್ಥ? ಸರ್ವಥಾ ಸ್ಪರ್ಶ ಶೂನ್ಯತೆ, ಯಾವ ವಿಧವಾದ ಸಂಬಂಧವೂ ಇಲ್ಲ, ಸ್ಪರ್ಶವೂ ಇಲ್ಲ ಅಂತ ಅರ್ಥ ಹೇಳೋದು ಅಂತಾದರೆ ಅಂತ ಅರ್ಥ. ತರ್ಹಿ ಅವಿದ್ಯಾ ಮಾಯಾವಾದಿಭಿ ಉಚ್ಯಮಾನ, ಮಾಯಾವಾದಿಗಳು ಬ್ರಹ್ಮನಲ್ಲಿ ಅವಿದ್ಯೆ ಇದೆ ಅಂತ ಹೇಳ್ತಾರೆ. ಇಂದ ಮಾಯಾವಾದಿಗಳಿಂದ ಹೇಳಲ್ಪಡ್ತಕ್ಕಂತಹ ಅವಿದ್ಯಾ ನ ಸ್ಪೃಶೇತ್ ಬ್ರಹ್ಮಣ ಸ್ಪರ್ಶಂ ನ ಕುರ್ಯಾತ್, ಬ್ರಹ್ಮನ ಸಂಬಂಧವುಳ್ಳದ್ದು ಆಗೋದಿಲ್ಲ. ಆಗ ತ್ವತ್ಪ್ರತಿವಾದಿಭಿ ಅಂದರೆ ಅವಿದ್ಯಾಸ್ಪರ್ಶ ದೂರತ್ವವಾದಿಭಿ, ನಾವು ಬ್ರಹ್ಮನಲ್ಲಿ ಅವಿದ್ಯಾಸ್ಪರ್ಶ ಇಲ್ಲ, ಅವಿದ್ಯಾ ಸಂಬಂಧ ಇಲ್ಲ, ಭಗವಂತ ಅವಿದ್ಯಾ ದೂರನಾಗಿದ್ದಾನೆ, ಅವಿದ್ಯಾ ಸಂಬಂಧ ದೂರನಾಗಿದ್ದಾನೆ ಅಂತ ಹೇಳ್ತೇವೆ. ಅವರಿಂದ ಗೆದ್ದಂತೆ ಆಯಿತು. ಕಥಂಚಿ ಸ್ಪರ್ಶಿತಾಯಾಂತೂ ಶ್ರುತೇರ್ಮುಖ್ಯಾರ್ಥತಾ ಗತಾ ಯಥಾ ಯೋಗ್ಯಾರ್ಥಕಥನೆ ಜಿತಂ ತ್ವತ್ಪ್ರತಿವಾದಿಭಿಃ. ಹಾಗಾದರೆ ಬ್ರಹ್ಮನಲ್ಲಿ ಸ್ಪರ್ಶ ಎಂಬತಕ್ಕಂಥದ್ದು ಇದೆ ಅಂತ, ಅವಿದ್ಯಾಸ್ಪರ್ಶ ಇದೆ ಅಂತ ಹೇಳೋದು ಅಂತಾದರೆ ಆವಾಗ ಏನಾಯಿತು? ಅಸ್ಪರ್ಶ ಎಂಬತಕ್ಕಂತಹ ಶ್ರುತಿಗೆ ಮುಖ್ಯಾರ್ಥವನ್ನು ಒಪ್ಪದಂತೆ ಆಗಲಿಲ್ಲ. ಸರ್ವಥಾ ಸ್ಪರ್ಶ ಇಲ್ಲ, ಅವಿದ್ಯೆಯನ್ನು ಬಿಟ್ಟು ಬೇರೆದ ಸ್ಪರ್ಶ ಇಲ್ಲ ಅಂತ ಹೇಳಬೇಕು. ಅವಿದ್ಯಾ ಜ್ಞಾನ ವಿರೋಧಿ ಅಲ್ಲ, ಅವಿದ್ಯೆಯನ್ನು ಬಿಟ್ಟು ಬೇರೆ ಸ್ಪರ್ಶ ಇಲ್ಲ ಅಂತ ಹೇಳಬೇಕು. ಈ ರೀತಿ ನೀವು ಅರ್ಥ ಮಾಡ್ತೀರಾ ಅಂತಾದರೆ ಆವಾಗ ಯಥಾಯೋಗ್ಯ ಅರ್ಥ ಕಥನೆ, ಪ್ರಮಾಣಕ್ಕೆ ಅನುಗುಣವಾದ ಅರ್ಥವನ್ನು ಹೇಳಿದರೆ ಆವಾಗ ನಾವು ಕೂಡ ಬ್ರಹ್ಮನಲ್ಲಿ ಏನಿಲ್ಲ, ಪ್ರಾಕೃತಿಕ ಸ್ಪರ್ಶ ಇಲ್ಲ ಅಂತ ಹೇಳ್ತೇವೆ. ಅಂದರೆ ಪ್ರಾಕೃತಿಕ ಸ್ಪರ್ಶ ಇಲ್ಲ ಅಂತ ಹೇಳ್ತಕ್ಕಂತಹ ತತ್ವವಾದಿಗಳು ಗೆದ್ದಂತೆ ಆಯಿತು. ಕಥಂಚಿತ್ ಯಾವುದಾದರೂ ಸ್ಪರ್ಶಿತಾಯಾಮ್ ಸ್ಪರ್ಶ ಇದೆ, ಬ್ರಹ್ಮಸ್ಪರ್ಶವುಳ್ಳವನು ಅಂತಾದರೆ ಶ್ರುತೇ ಶ್ರುತಿಗೆ ಮುಖ್ಯಾರ್ಥತ ಅಸ್ಪರ್ಶಂ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥತ ಸರ್ವಥಾ ಸ್ಪರ್ಶರಹಿತ ಎಂಬತಕ್ಕಂಥ ಮುಖ್ಯಾರ್ಥವು ಗತಾ ಇಲ್ಲ ಅಂತಾಗುತ್ತದೆ. ಯಥಾಯೋಗ್ಯಾರ್ಥಕತನೆ ಪ್ರಮಾಣಕ್ಕೆ ಅನುಗುಣವಾದಂತಹ ಅರ್ಥವನ್ನು ಹೇಳೋದು ಅಂತಾದರೆ ಆಗ ತ್ವತ್ಪ್ರತಿವಾದಿಭಿ ನಿನ್ನ ಪ್ರತಿವಾದಿಗಳಾದಂತಹ ತತ್ವವಾದಿಗಳಿಂದ ಅವರು ಜಡವಾದ ಸ್ಪರ್ಶ ಇಲ್ಲ ಅಂತ ಹೇಳೋದ್ರಿಂದ ಜಿತಂ ಗೆದ್ದಂತೆ ಆಯಿತು. ಕಥಂಚಿತ್ ಹೇಗಾದರೂ ಸ್ಪರ್ಶಿತಾಯಾಮ್ ಬ್ರಹ್ಮನು ಅವಿದ್ಯಾಸ್ಪರ್ಶವುಳ್ಳವನಾಗಿದ್ದಾನೆ ಅಂತ ಹೇಳೋದು ಅಂತಾದರೆ, ಮಿಥ್ಯಾಭೂತವಾದ ಅವಿದ್ಯಾ ಸಂಬಂಧ ಇದೆ ಅಂತ ಹೇಳೋದು ಅಂತಾದರೆ ಆವಾಗ ಶ್ರುತಿಗೆ ಮುಖ್ಯಾರ್ಥತ ಸರ್ವಥಾ ಸ್ಪರ್ಶರಹಿತನಾಗಿದ್ದಾನೆ ಎಂಬತಕ್ಕಂತಹ ಅಸ್ಪರ್ಶ ಶ್ರುತಿಯ ಮುಖ್ಯಾರ್ಥವು ಗತಾ ಇಲ್ಲ ಅಂತಾಗುತ್ತದೆ. ಯಥಾಯೋಗ್ಯಾರ್ಥಕತನೆ ಪ್ರಮಾಣಕ್ಕೆ ಅನುಗುಣವಾದ ಅರ್ಥವನ್ನು ಹೇಳೋದು ಅಂತಾದರೆ ತ್ವತ್ಪ್ರತಿವಾದಿಭಿ
ನಿನಗೆ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಡರೂಪವಾದಂತಹ ಸ್ಪರ್ಶ ಇಲ್ಲೆಂಬುದಾಗಿ ಅರ್ಥವನ್ನು ಒಪ್ಪುವುದರಿಂದ ಜಿತಂ ಗೆಲ್ಲಲ್ಪಡುತ್ತದೆ, ಗೆದ್ದಂತೆ ಆಯಿತು. ಏನು ಹಾಂ, ಅಲ್ಲಿ ಅಶಬ್ದ ಎಂಬತಕ್ಕಂತಹ ಶ್ರುತಿಯನ್ನು ಹೇಳಿದ್ದು, ಇಲ್ಲಿ ಅಸ್ಪರ್ಶ ಎಂಬತಕ್ಕಂಥ ಶ್ರುತಿಯನ್ನು ಹೇಳ್ತಾ ಇದ್ದ. ಅದೇ ಅಲ್ಲಿ ಅಶಬ್ದ ಎಂಬತಕ್ಕಂಥ ಶ್ರುತಿ ಅದಕ್ಕೆ ಮುಖ್ಯಾರ್ಥತ್ವ ಹೋಯಿತು ಅಂತ ಹೇಳಿದ್ದು. ಈಗ ಅಸ್ಪರ್ಶ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥತ್ವ ಹೋಯಿತು ಅಂತ, ವಿಷಯ ಬೇರೆ. ಹಾಂ ಅಂತ ಹಾಂ, ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ, ಜಡವಾದ ವಸ್ತುಗಳ ಸ್ಪರ್ಶ ಇಲ್ಲ. ಕಥಂಚಿತ್ ಸ್ಪರ್ಶಿತಾಯಾಮ್ ಅಂದರೆ ವ್ಯಾವಹಾರಿಕ ಸ್ಪರ್ಶೇನ ಸ್ಪರ್ಶಿತಾಯಾಮ್ ಇತ್ಯರ್ಥ ಅಂತ. ಬ್ರಹ್ಮನಿಗೆ ಅವಿದ್ಯೆ ಎಂಬತಕ್ಕಂಥದ್ದು ವ್ಯಾವಹಾರಿಕವಾಗಿದೆ, ಅಂದರೆ ವ್ಯಾವಹಾರಿಕವಾಗಿರ್ತಕ್ಕಂತಹ ಅವಿದ್ಯಾ ಸಂಬಂಧ ಇದೆ ಅಂತ ಅರ್ಥ ಮಾಡ್ತೇವೆ. ಅಂತಂದರೆ ಮುಖ್ಯಾರ್ಥತ ಏನರ್ಥ? ಸರ್ವಥಾ ಸ್ಪರ್ಶಶೂನ್ಯತ್ವರೂಪ ಮುಖ್ಯಾರ್ಥತ, ಎಲ್ಲ ರೀತಿಯಿಂದಲೂ ಸ್ಪರ್ಶರಹಿತನಾಗಿದ್ದಾನೆ ಎಂಬ ಮುಖ್ಯಾರ್ಥ ಇಲ್ಲ. ಯಾಕೆ? ವ್ಯಾವಹಾರಿಕವಾದಂತಹ ಅವಿದ್ಯಾ ಸಂಬಂಧ ಇದೆ ಅಂತಾಯಿತು. ಸರ್ವಥಾ ಅವನು ಸ್ಪರ್ಶರಹಿತ ಅಂತ ಆಗಲಿಲ್ಲ, ವ್ಯಾವಹಾರಿಕ ಅವಿದ್ಯಾ ಸ್ಪರ್ಶ ಇದೆ ಅಂತ ಆಯಿತು. ಅದರಿಂದ ಮುಖ್ಯಾರ್ಥ ಅಸ್ಪರ್ಶ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥವನ್ನು ಬಿಟ್ಟಂತೆ ಆಯಿತು ಅಂತ. ಯಥಾಯೋಗ್ಯಾರ್ಥ ಕಥನೆ ಅಂದರೆ ಏನರ್ಥ? ಬ್ರಹ್ಮಣಿಯದ್ಯೋಗ್ಯಂ ತಸ್ಸೈವ ಅರ್ಥಸ್ಯ ಕಥನೆ ಪೂರ್ವವತ್ ತ್ವತ್ಪ್ರತಿವಾದಿಭಿಃ ಜಿತಂ. ಬ್ರಹ್ಮನಲ್ಲಿ ಯಾವುದನ್ನು ಪ್ರಮಾಣದಿಂದ ಒಪ್ಪಲಿಕ್ಕಾಗುತ್ತೋ ಅಂಥದ್ದನ್ನು ಒಪ್ಪಿ ಉಳಿದದ್ದಿಲ್ಲ ಅಂತ ಅರ್ಥ. ಅಸ್ಪರ್ಶ ಅನ್ನೋದಕ್ಕೆ ಏನರ್ಥ? ಪ್ರಮಾಣಕ್ಕೆ ವಿರುದ್ಧವಾದದ್ದು ಇಲ್ಲ ಅಂತ ಅರ್ಥ ಮಾಡೋದು ಅಂತಾದರೆ ಅವಾಗ ಅದನ್ನು ಹೇಳ್ತಾರೆ. ಬ್ರಹ್ಮಣಿ ಯದ್ಯೋಗ್ಯಂ, ಯಾವುದು ಬ್ರಹ್ಮನಲ್ಲಿ ಪ್ರಮಾಣದಿಂದ ಒಪ್ಪಲಿಕ್ಕೆ ಯೋಗ್ಯವಾಗಿದೆಯೋ ತಸ್ಸೈವ ಅರ್ಥಸ್ಯ ಕಥನೆ, ಅದೇ ಅರ್ಥನ ಅಸ್ಪರ್ಶ ಶಬ್ದಕ್ಕೆ ಹೇಳೋದು. ಜಡವಾದಂತಹ ಸ್ಪರ್ಶ ಇಲ್ಲ ಅಥವಾ ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ ಅಂತ ಹೇಳೋದು ಅಂತಾದರೆ ಅವಾಗ ತ್ವತ್ಪ್ರತಿವಾದಿಭಿಃ ಜಿತಂ, ತತ್ವವಾದಿಗಳಿಂದ ಗೆದ್ದಂತೆ ಆಯಿತು. ಅಪ್ರಾಕೃತೆ ಬ್ರಹ್ಮಣಿ ಪ್ರಾಕೃತ ಸ್ಪರ್ಶರಾಹಿತ್ಯಸ್ಯ ಅವಿದ್ಯಾಖ್ಯ ಪ್ರಕೃತಿ ಸ್ಪರ್ಶರಾಹಿತ್ಯ ಯೋಗ್ಯತ್ವಾದಿತಿ ಭಾವ, ರಾಹಿತ್ಯಸ್ಯ ಯೋಗ್ಯತ್ವಾದಿತಿ ಭಾವ. ಅಪ್ರಾಕೃತ ಬ್ರಹ್ಮ, ಅವನಲ್ಲಿ ಪ್ರಾಕೃತ ಸ್ಪರ್ಶ ಇಲ್ಲ ಅಥವಾ ಪ್ರಕೃತಿಯ ಸ್ಪರ್ಶ ಇಲ್ಲ. ಅವಿದ್ಯಾ ಅನ್ನೋದೇ ಪ್ರಕೃತಿ, ಅವಿದ್ಯಾಖ್ಯ ಪ್ರಕೃತಿಯ ಸ್ಪರ್ಶ ಇಲ್ಲ ಎಂಬುದಾಗಿ ಅದೇ ಅಸ್ಪರ್ಶ ಶಬ್ದದ ಅರ್ಥ. ಒಂದೋ ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ ಅಂತ ಅರ್ಥ, ಅಥವಾ ಪ್ರಕೃತಿ ಅಂದರೆ ಅವಿದ್ಯ, ಆ ಅವಿದ್ಯ ಎಂಬತಕ್ಕಂತಹ ಪ್ರಕೃತಿಯ ಸ್ಪರ್ಶ ಇಲ್ಲ ಎಂಬುದಾಗಿ ಅರ್ಥ ಹೇಳಬೇಕು. ಅಂದರೆ ಅಸ್ಪರ್ಶ ಅನ್ನೋದಕ್ಕೆ ಸರ್ವಥಾ ಸ್ಪರ್ಶರಹಿತ ಅಂತ ಅರ್ಥ ಅಲ್ಲ, ಅದಕ್ಕೆ ನಾವು ಗೌಣಾರ್ಥವನ್ನೇ ಮಾಡಬೇಕು. ನಾವು ಅದನ್ನೇ ಹೇಳ್ತೇವೆ, ಅಂದರೆ ನಾವೇ ಗೆದ್ದಂತೆ ಆಯಿತು, ತತ್ವವಾದಿಗಳೇ ಗೆದ್ದಂತೆ ಆಯಿತು. ಯದ್ಯಸ್ತಿ ಮಾಯಿಕೋ ದೇಹ ಶ್ರುತೇರ್ಮುಖ್ಯಾರ್ಥತಾ ಗತಾ ಸೋಪಿ ನೈವಾಸ್ತಿ ಚೇತ್ತರ್ಹಿ ಮಾಯಾವಂಧ್ಯಾಭವತ್ತವ. ಬ್ರಹ್ಮನನ್ನು ಅಶರೀರ ಅಂತ ಶ್ರುತಿ ಹೇಳ್ತಾ ಇದೆ, ಬ್ರಹ್ಮನನ್ನು ಅಶರೀರ ಅಂತ ಶ್ರುತಿ ಹೇಳ್ತಾ ಇದೆ. ಹಾಗಾದರೆ ಅಶರೀರ ಎಂಬತಕ್ಕಂತಹ ಶ್ರುತಿಗೆ ಏನರ್ಥ? ಸರ್ವಥಾ ಶರೀರ ಇಲ್ಲ ಅಂತ ಅರ್ಥ, ಸರ್ವಥಾ ಶರೀರ ಇಲ್ಲ ಅಂತ ಅರ್ಥ. ಆದರೆ ಅವರು ಮಾಯಿಕವಾದಂಥ ಶರೀರ ಇದೆ ಅಂತ ಹೇಳ್ತಾರೆ. ಬ್ರಹ್ಮನಿಗೆ ಮಾಯಾಮಯವಾದ ಅವಿದ್ಯಾಮಯವಾದ ಶರೀರ ಇದೆ ಅಂತ ಹೇಳ್ತಾರೆ. ಹಾಗಾದರೆ ಅಶರೀರ ಅನ್ನೋದಕ್ಕೇನರ್ಥ? ಮಾಯಾಮಯ ಶರೀರ ಅತಿರಿಕ್ತವಾದ ಶರೀರ ಇಲ್ಲ ಅಂತ ಅರ್ಥ ಹೇಳಬೇಕು. ಮಾಯಾಮಯವಾದ ಶರೀರ ಇದೆ ಅಂತ ಹೇಳಿಬಿಟ್ರೆ ಆವಾಗ ಅಶರೀರ ಎಂಬತಕ್ಕಂಥ ಶ್ರುತಿಗೆ ಮುಖ್ಯವಾದ ಅರ್ಥ ಶರೀರ ಇಲ್ಲ ಎಂಬತಕ್ಕಂಥ ಅರ್ಥ ಅದನ್ನು ಹೇಳಲಿಕ್ಕೆ ಬರೋದಿಲ್ಲ ಅಂತ. ಸೋಪಿ ನೈವಾಸ್ತಿ ಚೇತ್ ಅಂತ, ಒಂದು ವೇಳೆ ಬ್ರಹ್ಮನಿಗೆ ಮಾಯಾಮಯವಾದ ಶರೀರವೂ ಇಲ್ಲ, ಮಾಯಾಮಯವಾದ ಶರೀರ ಇದೆ ಅಂತಂದರೆ ಅಶರೀರ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥ ಇಲ್ಲ ಅಂತಾಯಿತು. ಮಾಯಾಮಯವಾದ ಶರೀರ ಇಲ್ಲ ಅಂತಾಗ್ಬಿಟ್ರೆ ಆವಾಗ ನೀನು ಮಾಯಾ ಅಂತ ಹೇಳ್ತೀಯಲ್ಲ, ಆ ಮಾಯಾ ಅವಳು ಬಂಜೆ ಆಗಿ ಹೋಗ್ತಾಳೆ, ಒಂದೇ ಆಗಿ ಹೋಗ್ತಾಳೆ. ಮಾಯಾ ಎಂಬತಕ್ಕಂಥ ಸ್ತ್ರೀ ಅವಳೇನು ಮಾಡಬೇಕು? ಮಾಯಾಮಯ ಶರೀರವನ್ನು ಅವಳು ಸೃಷ್ಟಿ ಮಾಡಬೇಕು. ಮಾಯಾ ಎಂಬತಕ್ಕಂಥ ಸ್ತ್ರೀ
ಮಾಯಾಮಯ ಶರೀರ ಅದನ್ನು ಸೃಷ್ಟಿ ಮಾಡಬೇಕು. ಒಂದು ವೇಳೆ ಬ್ರಹ್ಮನಿಗೆ ಮಾಯಾಮಯ ಶರೀರ ಇಲ್ಲ ಅಂತಾದರೆ ಆ ಮಾಯಾ ಎಂಬತಕ್ಕಂಥ ಸಂಬಂಧ ಬ್ರಹ್ಮನಲ್ಲಿ ಮಾಯಾಮಯ ಶರೀರದ ಸೃಷ್ಟಿಗೆ ಕಾರಣ ಆಗಲಿಲ್ಲ. ಯಾವ ಹೆಣ್ಣು ಮಕ್ಕಳ ಜನ್ಮಕ್ಕೆ ಕಾರಣ ಆಗಲ್ವೋ ಅವಳು ವಂದ್ಯ. ಹಾಗೆ ಈ ಮಾಯೆಯು ಕೂಡ ಭಗವಂತನಿಗೆ ಸಂಬಂಧ ಇದೆ, ಆದರೆ ಭಗವಂತನಲ್ಲಿ ಏನು ಮಾಡಲ್ಲ, ಮಾಯಾಮಯ ಶರೀರವನ್ನು ಸೃಷ್ಟಿ ಮಾಡಲ್ಲ. ಭಗವಂತನಿಗೆ ಮಾಯಾಮಯ ಶರೀರವನ್ನು ಸೃಷ್ಟಿ ಮಾಡದೇ ಇರುವಂತಹ ಯಾವ ಮಾಯಾ ಇದೆಯಲ್ಲ ಅದು ವಂದ್ಯ ಆಗ್ತಾಳೆ ಅಂತ. ಅದೇ ಹೇಳಿದ್ದು, ಮಾಯಾಮಯವಾದಂತಹ ಶರೀರ ಇದೆ ಅಂತ ಅವ್ರು ಹೇಳಬೇಕು. ಮಾಯಾವಾದಿಗಳ ಮತದಲ್ಲಿ ಬ್ರಹ್ಮನಲ್ಲಿ ಅಶರೀರ ಅಂತ ಶ್ರುತಿ ಇದೆ, ಆದರೆ ಸರ್ವತಾ ಶರೀರ ಇಲ್ಲ ಅಂತ ಹೇಳಿದ್ರೆ ಮಾಯಾಮಯವಾದ ಶರೀರವೂ ಇಲ್ಲ ಅಂತ ಆಗ್ಬಿಡುತ್ತೆ. ಅವರು ಮಾಯಾಮಯ ಶರೀರ ಒಪ್ಪಿದ್ದಾರೆ. ಆದ್ದರಿಂದ ಅಶರೀರ ಶ್ರುತಿಗೆ ಸರ್ವತಾ ಶರೀರ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಇಲ್ಲ ಮಾಯಾಮಯ ಶರೀರವೂ ಇಲ್ಲ, ಅಶರೀರ ಅನ್ನೋದಕ್ಕೆ ಏನರ್ಥ, ಶರೀರವೇ ಇಲ್ಲ ಅಂತಲೇ ಅರ್ಥ. ಶ್ರುತಿಗೆ ಮುಖ್ಯವಾದ ಅರ್ಥವನ್ನೇ ಹೇಳ್ತೇವೆ ನಾವು. ಅಶರೀರ ಅನ್ನೋದಕ್ಕೆ ಯಾವ ರೀತಿಯಾದ ಶರೀರವೂ ಇಲ್ಲ, ಮಾಯಾಮಯ ಶರೀರವೂ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಮಾಯಾ ಒಪ್ಪಿ ಏನು ಪ್ರಯೋಜನ? ಮಾಯಾವ ಸಂಬಂಧ ಬ್ರಹ್ಮನಿಗೆ ಹೇಳಿದ್ರಿಂದ ಏನಾಗಬೇಕು, ಮಾಯಾಮಯ ಶರೀರ ಬರಬೇಕು. ಮಾಯಾಮಯ ಶರೀರ ಬಂದರೆ ಬ್ರಹ್ಮನಿಗೆ ಮಾಯಾ ಸಂಬಂಧ ಹೇಳಿದ್ದು ಸರಿ, ಆದರೆ ಮಾಯಾ ಸಂಬಂಧ ಇದೆ, ಮಾಯಾಮಯ ಶರೀರ ಇಲ್ಲ. ಹಾಗಾದ್ರೆ ಮಾಯಾ ಏನಾಯ್ತದು, ವಂದ್ಯ ಆದ್ಲು. ಮಾಯಾಮಯ ಶರೀರವನ್ನು ಉತ್ಪಾದನೆ ಮಾಡದೇ ಇರತಕ್ಕಂತಹ ಸ್ತ್ರೀ ಅಂತ ಆದ್ಲು. ಮಾಯಾನ ಸ್ತ್ರೀಲಿಂಗದಲ್ಲಿದೆ, ಅದಕ್ಕೋಸ್ಕರ ಅದನ್ನು ಹೆಣ್ಣು ಅಂತ ಇಟ್ಟುಕೊಂಡು ಬಂಜೆ ಅಂತ ಹೇಳ್ತಿದ್ದಾರೆ. ಹಾಂ, ಅವಿದ್ಯಾ ಅನ್ನೋದು ಮಾಯಾ ಹೆಂಡತಿ, ಬ್ರಹ್ಮ ಅವನು ಗಂಡ. ಹಾಗಾದರೆ ಗಂಡನಿಗೆ ಹೆಂಡತಿ ಸಂಬಂಧದಿಂದ ಸಂತಾನ ಆಗಬೇಕು. ಆದರೆ ಇಲ್ಲೀಗ ಬ್ರಹ್ಮನಿಗೆ ಮಾಯಾ ಸಂಬಂಧ ಇದೆ, ಮಾಯಾಮಯ ದೇಹ ಇಲ್ಲ. ಹಾಗಾದರೆ ಮಾಯಾ ಸಂಬಂಧದಿಂದ ಬ್ರಹ್ಮನಿಗೆ ಶರೀರ ಬರಲಿಲ್ಲ ಅಂತಾದರೆ ಆ ಮಾಯಾ ಎಂಬತಕ್ಕಂಥದ್ದು ಬಂಜೆ ಅಂತಾಯಿತು, ವಂದ್ಯ ಅಂತ ಆಗ್ತಾಳೆ. ಅವಿದ್ಯಾ ಹಾಂ, ಅಜ್ಞಾನ. ಅವ್ರು ಹೇಳೋದು ಬ್ರಹ್ಮನಿಗೆ ಅವಿದ್ಯಾ ಸಂಬಂಧದಿಂದ ಮಾಯಾಮಯ ಶರೀರ ಬರುತ್ತೆ ಅಂತ ಹೇಳ್ತಾರೆ, ಅವ್ರು ಒಪ್ತಾರೆ. ಅಶರೀರ ಅಂತ ಶ್ರುತಿ ಇದೆ. ಅಶರೀರ ಅಂತ ಶ್ರುತಿ ಇದ್ದರೆ ಏನರ್ಥ, ಶರೀರ ಇಲ್ಲ. ಶರೀರ ಇಲ್ಲ ಅಂದರೆ ಮಾಯಾಮಯ ಶರೀರ ಹೇಗೆ ಒಪ್ತೀರ? ಅದಕ್ಕೆ ಹಾಂ, ತೋರಿಕೆಗೆ ಇರತಕ್ಕಂಥ ಶರೀರ. ಶುಕ್ತಿ ರಜತ ಅಂದರೆ ಏನು? ಇಲ್ಲ. ಹಾಗೆ ಇದು ಅಷ್ಟೆ, ಮಾಯಾಮಯ ಶರೀರ ಅಂದರೆ ರಜತ ಇಲ್ಲ, ರಜತದಂತೆ ಕಾಣುತ್ತೆ. ಅದೇ ಇಲ್ಲದೇ ಇರೋದೇ ಅವನಿಗೆ ಆ ಶರೀರ ಇದೆ ಅಂತ ಹೇಳ್ತಾರೆ ಅವರು, ತೋರ್ತಾ ಇದೆ ಅಂತ. ಇಲ್ಲ, ಅದು ತೋರ್ತಾ ಇದೆ. ಇದೆ ಅಂತ ಹೇಳೋದು ಯಾಕೆ? ತೋರ್ತಾ ಇದೆ. ಈಗ ನಾವೆಲ್ಲ ಇದ್ದೇವಲ್ಲ, ತೋರ್ತಾ ಇದ್ದೇವೆ ಅಷ್ಟೇ. ಆದ್ದರಿಂದ ಇದೆಲ್ಲ ಏನಾಯಿತು, ಅವಿದ್ಯಾ ಕಲ್ಪಿತವಾದ ಶರೀರ ಇಲ್ಲ ಇದು. ಹಾಂ ಹಾಂ, ಇಲ್ಲ ಅಂದರೆ ಶಶವಿಷಾಣ ಅಸತ್, ಇಲ್ಲ ಅಂದರೆ ಶಶವಿಷಾಣ ಅಸತ್. ಈ ಶರೀರ ಹಾಗಲ್ಲ, ಕಾಣ್ತಾ ಇದೆ. ಆದ್ದರಿಂದ ಇಲ್ಲ ಅಂತ ಹೇಳಿಕ್ಕೆ ಬರಲ್ಲ. ಇದ್ದ ಅಂತ ತೋರುತ್ತೆ ಅಂದರೂ ಕೂಡ ಅದು ವ್ಯಾವಹಾರಿಕ ಮಿಥ್ಯಾ ಅಂತ ಅರ್ಥ, ಅಸತ್ತಲ್ಲ ಅದು. ಅವ್ರ ಮತ ಪ್ರಕಾರ ಮೂರಿದೆ. ಒಂದು ಇಲ್ಲವೇ ಇಲ್ಲ, ಇಂದು ತೋರುತ್ತೆ, ಮೂರನೇದು ಇದೆ. ಹಾಂ, ಇದೆ ಅನ್ನೋದು ಯಾವಾಗಲೂ ಇರುತ್ತೆ, ಇಲ್ಲ ಅನ್ನೋದು ಯಾವಾಗಲೂ ಇರಲ್ಲ. ಇದು ಎಡೆಬಿಡಂಗಿದು ತೋರೋದು. ಇದೆ ಅಂತಲೂ ಹೇಳಿಕ್ಕೆ ಬರೋ, ಇಲ್ಲ ಅಂತಲೂ ಹೇಳಿಕ್ಕೆ ಬರೋದು. ಇಲ್ಲ ಅನ್ನೋದು ಶಶವಿಷಾಣ, ಇದು ತೋರೋದು ಜಗತ್ತು, ಈ ಶರೀರ ಇಲ್ಲ. ಇಲ್ಲ ಅಂತ ಆಗುತ್ತೆ, ತೋರ್ತಾ ಇದೆಯಲ್ಲ, ಅವಾಗೇನು ತೋರೋದು ಹೇಗೆ? ತೋರದೆ ಅಂದರೆ ಇದೆ ಅಂತ ಅರ್ಥ. ತೋರುತ್ತೆ ಅಂದರೆ ಯಾವಾಗಲೂ ಇದೆ ಅಂತ ಅರ್ಥ ಅಲ್ಲ, ಇದೆ ಅಂತ ಅರ್ಥ. ತೋರುವ ಕಾಲದಲ್ಲಿ ಇದೆ ಅಂತ ಅರ್ಥ.
ಹೌದು, ತೋರುವ ಕಾಲದಲ್ಲಿ ಇಲ್ಲ. ಹೌದು, ನಮ್ಮ ಪ್ರಕಾರ ವಾಸ್ತವಿಕವಾಗಿ ಇಲ್ಲ. ಯಾವುದು ತೋರುತ್ತೋ ಬರೀ ತೋರಿಕೆಗೋ ಅದು ಇಲ್ಲವೇ ಇಲ್ಲ ಅಂತ ಅರ್ಥ. ಅವ್ರು ಹಾಗಲ್ಲ, ಯಾವ್ದು ತೋರಿಕೆಗೆ ಹೇಳ್ತಾರೆ ಅದು ಇದೆ, ಅದು ಶಶವಿಷಾಣದಂತೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ಅಸದ್ವಿಲಕ್ಷಣ ಅಂತ ಹೇಳ್ತಾರೆ. ಅದೇ ಮಾಯಾಮಯ. ಈಗ ಬ್ರಹ್ಮನಿಗೆ ಶರೀರ ಇಲ್ಲ ಅಂತ ಶ್ರುತಿ ಹೇಳುತ್ತೆ. ಅವರು ಬ್ರಹ್ಮನಿಗೆ ಶರೀರ ಇದೆ ಅಂತಾರೆ. ಹಾಗಾದರೆ ಬ್ರಹ್ಮನಿಗೆ ಶರೀರ ಇದೆಯೋ ಇಲ್ವೋ? ಅದಕ್ಕೆ ಮಾಯಾಮಯ ಶರೀರ ಇದೆ ಅಂತರ್ಥ. ಬ್ರಹ್ಮನಿಗೆ ಮಾಯಾಮಯ ಶರೀರ ಇದೆ ಅಂತರ್ಥ. ಅದೇ ಅಶರೀರನ ಶ್ರುತಿ ಇದೆಯಲ್ಲ, ವಿರೋಧ ಬಂತಲ್ಲ. ಮಾಯಾಮಯ ಶರೀರ ಒಪ್ಪಿದ್ರೆ ಅದಕ್ಕೇನರ್ಥ? ಮಾಯಾಮಯ ಅತಿರಿಕ್ತ ಶರೀರ ಇಲ್ಲ ಅಂತರ್ಥ. ಹಾಗೆ ಹೇಳೋದು ಅಂತಾದರೆ ಆವಾಗ ಅಷ್ಟೇ ಇಲ್ಲ, ಹಂಗೆ ಹೇಳಲ್ಲ. ಒಂದು ವೇಳೆ ಮಾಯಾಮಯವಾದ ಶರೀರವು ಇಲ್ಲ ಅಂತ ಹೇಳಿಬಿಟ್ರೆ ಆವಾಗ ಮಾಯಾ ಸಂಬಂಧ ಹೇಳಿದ್ದು ವ್ಯರ್ಥ ಅಂತ ಆಗುತ್ತೆ. ಆವಾಗ ಮಾಯೆ ಎಂಬತಕ್ಕಂಥದ್ದು ವಂದ್ಯ ಅಂತ ಆಗ್ತಾಳೆ ಅಂತ ದೋಷ ಹೇಳ್ತಾರೆ. ಮಾಯಿಕಃ ಮಾಯಾಕಲ್ಪಿತವಾದ ದೇಹ ಶರೀರವು ಯದಿ ಒಂದು ವೇಳೆ ಅಸ್ತಿ ಬ್ರಹ್ಮನಿಗೆ ಇದೆ ಅಂತಾದರೆ ಶ್ರುತೇ ಅಶರೀರಂ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥತ ಶರೀರ ಸರ್ವಥಾ ಇಲ್ಲ ಎಂಬತಕ್ಕಂಥ ಅರ್ಥವು ಗತ ಇಲ್ಲ ಅಂತಾಗುತ್ತದೆ. ಸೋಪಿ ಆ ಮಾಯಾಮಯವಾದಂಥ ಶರೀರವು ಕೂಡ ನೈವಾಸ್ತಿ ಚೇತ್ ಇಲ್ಲ ಅಂತಾದರೆ ತವ ನಿನ್ನ ಮಾಯಾ ಬ್ರಹ್ಮನಿಗೆ ಹೇಳ್ತಕ್ಕಂಥ ಮಾಯೆಯ ಸಂಬಂಧವು ವಂದ್ಯ ಬಂಜೆ ಮಾಯಾಮಯ ಶರೀರ ಉತ್ಪಾದಕವಾಗದೇ ಇರತಕ್ಕಂಥದ್ದು ಅಭವತ್ ಆಗುತ್ತಾ ಇದೆ. ಮಾಯಿಕಃ ಮಾಯಾಕಲ್ಪಿತವಾದ ದೇಹ ಶರೀರವು ಯದಿ ಒಂದು ವೇಳೆ ಅಸ್ತಿ ಇದೆ ಅಂತಾದರೆ ಶ್ರುತೇ ಅಶರೀರಂ ಎಂಬತಕ್ಕಂಥ ಶ್ರುತಿಗೆ ಮುಖ್ಯಾರ್ಥತ ಶರೀರ ಸರ್ವಥಾ ಇಲ್ಲ ಎಂಬತಕ್ಕಂತಹ ಅಶರೀರ ಶ್ರುತಿಯ ಮುಖ್ಯಾರ್ಥವು ಗತ ಇಲ್ಲ ಅಂತಾಗುತ್ತದೆ. ಸೋಪಿ ಮಾಯಾಮಯವಾದ ಶರೀರವು ಕೂಡ ನೈವಾಸ್ತಿ ಚೇತ್ ಇಲ್ಲ ಅಂತಾದರೆ ಆವಾಗ ತವ ನಿನ್ನ ಮಾಯೆಯು ಅದು ವಂದ್ಯ ಅಂತ ಭಗವಂತನ ಸಂಬಂಧ ಇದೆ, ಭಗವಂತನಿಗೆ ಮಾಯಾಮಯ ಶರೀರಕ್ಕೆ ಉತ್ಪಾದಕ ಅಲ್ಲ, ಅದರಿಂದ ಬಂಜೆಯಂತೆ ಅಭವತ್ ಆಗುತ್ತದೆ. ಅಶರೀರಶ್ರುತೇ ಅಪಿ ಸರ್ವಥಾ ಶರೀರರಾಹಿತ್ಯಾರ್ಥಕತ್ವೇ ದೋಷಮಃ. ಅಶರೀರ ಅನ್ನೋದಕ್ಕೆ ಸರ್ವಥಾ ಶರೀರವೇ ಇಲ್ಲ ಅಂತರ್ಥ ಹೇಳ್ತೀರಾ ಅಂತಾದರೆ ದೋಷವನ್ನು ಹೇಳ್ತಾ ಇದ್ದಾರೆ ಅಂತ. ಮುಖ್ಯಾರ್ಥತ ಅಂದರೆ ಸರ್ವಥಾ ಶರೀರರಾಹಿತ್ಯ ರೂಪ ಮುಖ್ಯಾರ್ಥತ ಗತ. ಮಾಯಾಮಯ ಶರೀರ ಒಪ್ತೀರಾ ಅಂತಾದರೆ ಸರ್ವಥಾ ಶರೀರ ಇಲ್ಲ ಅಂತ ಹೇಗಾಯಿತು? ಮಾಯಾಮಯ ಶರೀರ ಒಪ್ಪಿರೋದ್ರಿಂದ. ಅದರಿಂದ ಅಶರೀರ ಶ್ರುತಿಯ ಸರ್ವಥಾ ಶರೀರರಾಹಿತ್ಯ ರೂಪವಾದ ಅರ್ಥ ಇಲ್ಲ ಅಂತಾಯಿತು. ಸೋಪಿ ಮಾಯಿಕ ದೇಹವೂ ಇಲ್ಲ, ಮಾಯಾಮಯವಾದ ಶರೀರವು ಇಲ್ಲ ಅಂತಾದರೆ ಆವಾಗ ವಂದ್ಯ ಸ್ವಜನ್ಯ ಫಲರಹಿತ ಇತಿ ಯಾವತ್ತು ತನ್ನಿಂದ ಆಗತಕ್ಕಂತಹ ಫಲ ಅದಿಲ್ಲ ಅಂತಾಗಿದೆ ಅಂತ. ಯಾವುದು? ಮಾಯೆಯಿಂದ ಉಂಟಾಗತಕ್ಕಂಥ ಫಲ ಯಾವುದು? ಮಾಯಿಕ ದೇಹ, ಮಾಯಾಮಯ ದೇಹ ಅದಿಲ್ಲ ಅಂತಾಯಿತು. ಅಂದರೆ ಸ್ವಜನ್ಯ ಫಲರಹಿತ ಅಂತಾಯಿತು. ಬ್ರಹ್ಮಣಿ ದೇಹಂ ಸಂಪಾದ್ಯ ಸಂಸಾರ ಅನುಭಾವಕತ್ವ ಹಿ ಮಾಯಾಯ ಫಲಂ. ಮಾಯಾಫಲ ಏನು? ಬ್ರಹ್ಮನಿಗೆ ದೇಹ ಬರುವಂತೆ ಮಾಡಿ ಅದರಿಂದ ಸಂಸಾರವನ್ನು ಅನುಭವಿಸುವಂತೆ ಮಾಡ್ತಕ್ಕಂಥದ್ದು. ಬ್ರಹ್ಮನಿಗೆ ದೇಹ ಬರುವಂತೆ ಮಾಡಿ ಸಂಸಾರದ ಸುಖ ದುಃಖಾದಿಗಳನ್ನು ಅನುಭವಿಸುವಂತೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದನ್ನೇ ಏನಂತ ಕರೀತಾರೆ? ಮಾಯೆಯ ಫಲ ಅಂತ ಕರೀತಾರೆ. ಅದಿಲ್ಲ ಅಂತ ಆಗುತ್ತೆ. ತದಭಾವೇ ಸಾ ವ್ಯರ್ಥ ಇತಿ ಭಾವ. ಯಾವಾಗ ಮಾಯಾಮಯವಾಗಿರ್ತಕ್ಕಂತಹ ಶರೀರದ ಉತ್ಪತ್ತಿಗೆ ಕಾರಣ ಆಗಲಿಲ್ವೋ ಅಂತಹ ಮಾಯೆ ವ್ಯರ್ಥ ಅಂತಾಯಿತು. ಅದು ಯಾಕೆ ಬೇಕು? ಯಾವುದು? ಅವ್ರ ಮತ ಪ್ರಕಾರ. ನಮ್ಮ ಮತ ಪ್ರಕಾರನೂ ಮಾಯಾಮಯ. ಹಾಂ, ಒಂದು. ಎರಡನೇದು ಲಕ್ಷ್ಮಿಯಿಂದ ಅಭಿಮನ್ಯಮಾನವಾದ ಪ್ರಕೃತಿಯಿಂದ ಬಂದದ್ದು, ಆದ್ದರಿಂದ ಮಾಯಾಮಯ. ಮಾಯಾ ಶಬ್ದಕ್ಕೆ ಪ್ರಕೃತಿ ಅಂತ ಅರ್ಥ, ಪ್ರಕೃತಿ ಅಭಿಮಾನಿ ಲಕ್ಷ್ಮಿ ಅಂತ ಅರ್ಥ, ಭಗವಂತನ ಇಚ್ಛೆ ಅಂತ ಅರ್ಥ. ಯಥಾ ಯೋಗ್ಯಾರ್ಥ ಕಥನೆ ಜಿತಂ ತ್ವತ್ಪ್ರತಿವಾದಿಭಿಃ
ಒಂದು ವೇಳೆ ಅಶರೀರಂ ಅನ್ನೋದಕ್ಕೇನು ಅರ್ಥ ಮಾಡಬೇಕು? ಸರ್ವಥಾ ಶರೀರ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಮಾಯಾ ಶರೀರ ಒಪ್ಪಿದ್ದೀರ, ಪ್ರಾಕೃತಿಕ ಶರೀರ ಇಲ್ಲ ಅಂತ ಹೇಳಬೇಕು. ಪ್ರಾಕೃತಿಕ ಶರೀರ ಇಲ್ಲ ಅಂತ ಹೇಳಿದ್ರೆ ತತ್ವವಾದಿಗಳು ಭಗವಂತನನ್ನು ಅಶರೀರ ಅಂತ ಒಪ್ಪಿದ್ದಾರೆ. ಅಂದರೆ ಅವನಿಗೆ ಪ್ರಾಕೃತಿಕ ಶರೀರ ಇಲ್ಲ ಅಂತ ಅವರು ಹೇಳ್ತಾರೆ. ಅಂದರೆ ಅವರೇ ಗೆದ್ದಂತೆ ಆಯಿತು. ಅಲ್ಲ, ಅಲ್ಲಿ ಹೇಳಿದ್ದು ಸ್ಪರ್ಶ ಇಲ್ಲ ಅಂತ, ಪ್ರಾಕೃತಿಕ ಸ್ಪರ್ಶ ಅಂತ. ಅಸ್ಪರ್ಶ ಅನ್ನೋದಕ್ಕೆ ಪ್ರಾಕೃತಿಕ ಸ್ಪರ್ಶ ಇಲ್ಲ ಅಂತ. ಅದಕ್ಕಿಂತ ಹಿಂದೆ ಪ್ರಾಕೃತಿಕ ಶಬ್ದ, ದೋಷರೂಪವಾದ ಶಬ್ದ ಇಲ್ಲ ಅಂತ ಅರ್ಥ ಅಂತ. ಈಗ ಅಶರೀರ ಅನ್ನೋದಕ್ಕೆ ಪ್ರಾಕೃತಿಕ ಶರೀರ ಇಲ್ಲ ಅಂತ ಅರ್ಥ ಆದರೆ ಆವಾಗ ತತ್ವವಾದಿಗಳು ಗೆದ್ದಂತೆ ಆಯಿತು ಅಂತ ಅರ್ಥ. ಇನ್ನೂ ಮುಂದೆ ಬರುತ್ತೆ ಜಿತಂ ತತ್ವತ್ ಪ್ರತಿಪಾದಿಭಿ ಅಂತ, ಇನ್ನೂ 3 ಸರ್ತಿ ಬರುತ್ತೆ. ರಸ ಇಲ್ಲ, ಗಂಧ ಇಲ್ಲ, ರೂಪ ಇಲ್ಲ ಅಂತೆಲ್ಲ. ತ್ವತ್ಪ್ರತಿವಾದಿಭಿ, ನಿನಗೆ ಪ್ರತಿವಾದಿಗಳಾದ ತತ್ವವಾದಿಗಳು ಜಿತಂ ಗೆದ್ದರು ಅಂತ ಅರ್ಥ. ಅವರಿಂದ ಗೆಲ್ಲಲ್ಪಟ್ಟಿತು, ಅವರು ಗೆದ್ದರು. ಯಾಕೆ ಅಂತಂದರೆ ಆ ಶರೀರ ಮುಂದಕ್ಕೇನು ಅರ್ಥ ಮಾಡಬೇಕು? ಸರ್ವಥಾ ಶರೀರರಹಿತ ಅಂತ ಹೇಳಿಕ್ಕೆ ಬರಲ್ಲ. ಹೇಳಿದ್ರೆ ಮಾಯಾ ಸಂಬಂಧ ವ್ಯರ್ಥ ಅಂತ ಆಗುತ್ತೆ. ಇನ್ನೇನು ಅರ್ಥ ಮಾಡಬೇಕು? ಪ್ರಾಕೃತಿಕ ಶರೀರ ಇಲ್ಲ ಅಂತ ಹೇಳಬೇಕು. ಹಾಗಾದರೆ ಪ್ರಾಕೃತಿಕ ಶರೀರ, ನಾವು ಅದನ್ನೇ ಅರ್ಥ ಹೇಳೋದು. ಭಗವಂತನನ್ನು ಅಶರೀರ ನಾವು ಹೇಳ್ತೇವೆ. ಯಾಕೆ ಹೇಳ್ತೇವೆ? ಸರ್ವಥಾ ಶರೀರ ಇಲ್ಲ ಅಂತ ಹೇಳಲ್ಲ ನಾವು, ಪ್ರಾಕೃತಿಕ ಶರೀರ ಇಲ್ಲ ಆದ್ದರಿಂದ ಅಶರೀರ. ಅದರಿಂದ ಪ್ರತಿವಾದಿಗಳು ಗೆದ್ದಂತೆ ಆಯಿತು. ಯಥಾಯೋಗ್ಯಾರ್ಥ ಕಲ್ಪನೆ, ಬ್ರಹ್ಮನಿಗೆ ಯೋಗ್ಯವಾದ ಅರ್ಥವನ್ನು ಒಪ್ಪುವುದಾದರೆ, ಅಶರೀರವೆಂಬತಕ್ಕಂಥ ಶ್ರುತಿಗೆ ಪ್ರಾಕೃತಿಕ ಶರೀರರಹಿತ ಅಂತ ಅರ್ಥ ಮಾಡುವುದಾದರೆ, ತ್ವತ್ಪ್ರತಿವಾದಿಭಿ, ನಿನಗೆ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ಯಥಾ ಯೋಗ್ಯಾರ್ಥ ಕಥನೆ, ಬ್ರಹ್ಮನಿಗೆ ಯೋಗ್ಯವಾದ ಪ್ರಾಕೃತಿಕವಾದಂತಹ ಶರೀರರಹಿತ ಎಂಬತಕ್ಕಂಥದ್ದು ಅಶರೀರಂ ಎಂಬತಕ್ಕಂಥ ಶ್ರುತಿಯ ಅರ್ಥ ಅಂತಾದರೆ ಆವಾಗ ತ್ವತ್ಪ್ರತಿವಾದಿಭಿ, ನಿನ್ನ ಪ್ರತಿವಾದಿಗಳಾದ ತತ್ವವಾದಿಗಳಿಂದ ಜಿತಂ ಗೆಲ್ಲಲ್ಪಟ್ಟಿತು. ತದರ್ಥಂ ಯಥಾಯೋಗ್ಯಾರ್ಥ ಕಲ್ಪನೆ ಅಂತ. ಹಿಂದೆ ಮಾಯಾ ಎಂಬತಕ್ಕಂಥ ಅದು ಬಂಜೆ ಆಗಬಾರ್ದು, ವಂದ್ಯ ಆಗಬಾರ್ದು. ಮಾಯಾಮಯವಾದ ಶರೀರ ಇದೆ ಅಂತ ಒಪ್ಪಬೇಕು. ಹಾಗಾದರೆ ಏನರ್ಥ ಅಶರೀರ ಎಂಬುದಕ್ಕೆ? ತದರ್ಥಂ ಯಥಾಯೋಗ್ಯಾರ್ಥ ಕಲ್ಪನೆ. ಅದು ಭಗವಂತನಿಗೆ ಜಡವಾದ ಶರೀರ ಇಲ್ಲ, ಅದು ಅಶರೀರಂ ಎಂಬತಕ್ಕಂಥ ಶ್ರುತಿಯ ಅರ್ಥ ಅಂತಾದರೆ, ಅಪ್ರಾಕೃತೆ ಬ್ರಹ್ಮಣಿ ಪ್ರಾಕೃತ ದೇಹರಾಹಿತ್ಯಸ್ಯೈವ ಯೋಗ್ಯತ್ವಾತ್. ಅಪ್ರಾಕೃತನಾದ ಬ್ರಹ್ಮ, ಅವನಲ್ಲಿ ಪ್ರಾಕೃತಿಕವಾದ ದೇಹ ಇಲ್ಲ ಎಂಬತಕ್ಕಂಥದ್ದು ಹೇಳಬೇಕು. ಅಶರೀರಶ್ರುತೇ ಪ್ರಾಕೃತ ಶರೀರರಾಹಿತ್ಯ ರೂಪಾರ್ಥಂ ವದದ್ಭಿ ತ್ವತ್ಪ್ರತಿವಾದಿಭಿ ಜಿತಮಿತಿ ಸಂಬಂಧ ಅಂತ. ಹಾಗಾದರೆ ಅಶರೀರ ಶ್ರುತಿಗೆ ತತ್ವವಾದಿಗಳೇನು ಹೇಳ್ತಾರೆ? ಭಗವಂತನಲ್ಲಿ ಪ್ರಾಕೃತಿಕ ಶರೀರ ಇಲ್ಲ, ಪ್ರಾಕೃತಿಕ ಶರೀರ ರಾಹಿತ್ಯ ಎಂಬತಕ್ಕಂಥದ್ದೇ ಆ ಅಶರೀರ ಶಬ್ದದ ಅರ್ಥ ಎಂಬುದಾಗಿ ವದದ್ಭಿ ಹೇಳ್ತಕ್ಕಂಥವ್ರು ಯಾರು? ತತ್ವವಾದಿಗಳು. ಅವರು ಗೆದ್ದಂತೆ ಆಯಿತು ಅರ್ಥ. ಲೋಕದಲ್ಲಿ ವ್ಯವಹಾರ ಮಾಡ್ತೇವೆ. ಯಾರೋ ಸಾಲ ಕೇಳಲಿಕ್ಕೆ ಬಂದಿರ್ತಾರೆ, ಹಣ ಇಲ್ಲ ಅಂತ. 10 ಲಕ್ಷ ಕೇಳಲಿಕ್ಕೆ ಬಂದಿದ್ದು, ಹಣ ಇಲ್ಲ ಅಂತ ಹೇಳೋದು. ಏನು ಅರ್ಥ ಅದಕ್ಕೆ? 10 ಲಕ್ಷ ಇಲ್ಲ ಅಂತ ಅರ್ಥ ಅಷ್ಟೇ ಹೊರತು ಮನೆಗೆ ಹೋಗ್ಲಿಕ್ಕೆ ಬೇಕಾದ ಬಸ್ ಚಾರ್ಜು ಇಲ್ಲ ಅಂತ ಅರ್ಥ ಅಲ್ಲ. ಹೌದಲ್ವ? ಹಾಗೆ ಇಲ್ಲೂ ಕೂಡ ಅಶರೀರಂ ಅಂತ ಹೇಳಿದ್ದಾರೆ ಅಂತಂದರೆ ಭಗವಂತನಿಗೆ ಅಪ್ರಾಕೃತವಾದ ಶರೀರವೇ ಇಲ್ಲ ಅಂತ ಅರ್ಥ ಅಲ್ಲ. ಮತ್ತು ಅಶರೀರಂ ಅಂತ ಹೇಳಿದರೆ ಜೀವರಿಗಿರ್ತಕ್ಕಂತಹ ಪ್ರಾಕೃತಿಕವಾದ ಶರೀರ ಇಲ್ಲ ಅಂತ ಅರ್ಥ. ನಾನು ನಿರ್ಧನ ಅಂತ ಹೇಳಿದ್ರೆ ನೀನು ಕೇಳಿದ 10 ಲಕ್ಷ ಕೊಡ್ಲಿಕ್ಕೆ ನನ್ನ ಹತ್ರ ಹಣ ಇಲ್ಲ ಅಂತ ಅರ್ಥ ಅಷ್ಟೇ ಹೊರತು ನನ್ನ ಹತ್ರ ಬಿಡಿ ಕಾಸು ಇಲ್ಲ, ಭಿಕ್ಷೆ ಬೇಡೋನು ಅಂತ ಅರ್ಥ ಅಲ್ಲವೇ ಅಲ್ಲ. ಅಲ್ಲ, ಅದಕ್ಕೆ ದೋಷರೂಪವಾದಂತಹ ದೋಷ ಹೇಳುವಂಥ ಶಬ್ದ ಸಂಬಂಧ ಇಲ್ಲ, ಶಬ್ದ ಪ್ರತಿಪಾದ್ಯನಲ್ಲ ಅಂತ ಅರ್ಥ. ಆ ಶಬ್ದ ಅನ್ನೋದಕ್ಕೆ ದೋಷವನ್ನು ಹೇಳ್ತಕ್ಕಂತಹ ಶಬ್ದ, ಆ ಶಬ್ದದಿಂದ ಪ್ರತಿಪಾದ್ಯನಲ್ಲ ಅಂತಿಂದ ಅರ್ಥ ಹೇಳಿದ್ರು. ಶೂನ್ಯತ್ವ, ಎಲ್ಲಿ ಅದೇ ದುಃಖಿ ಅನ್ನೋದಕ್ಕೆ ಏನರ್ಥ? ದುಃಖ ನಿಯಾಮಕ ಅಂತ ಅರ್ಥ. ಅದು ದೋಷವನ್ನು ಹೇಳ್ತಾ ಇಲ್ಲ, ದುಃಖ ಉಳ್ಳವನು ಅನ್ನೋದು ದೋಷ ಹೇಳುತ್ತೆ. ಅಂದರೆ ಭಗವಂತನನ್ನು ದುಃಖಿ ಎಂಬತಕ್ಕಂಥ ಶಬ್ದ ದುಃಖ ಉಳ್ಳವನು ಅಂತ ಅರ್ಥವನ್ನು ಹೇಳಲ್ಲ, ದುಃಖ ನಿಯಾಮಕ ಅಂತ ಹೇಳುತ್ತೆ. ಆದ್ದರಿಂದ ಯಾವುದು ದೋಷವನ್ನು ಹೇಳ್ತಾ ಇದೆಯೋ
ಅಂಥ ಶಬ್ದ ಪ್ರತಿಪಾದ್ಯ ವಿಷ್ಣು ಅಲ್ಲ. ಅದನ್ನೇ ಹೇಳಿದ, ಅದನ್ನೇ ಅಶಬ್ದ ಅಂತ ಹೇಳ್ತಾ ಇದ್ದೆ. ಅಶಬ್ದ ಎಂಬತಕ್ಕಂಥ ಶ್ರುತಿ ಭಗವಂತನಲ್ಲಿ ದೋಷವನ್ನು ಹೇಳ್ತಕ್ಕಂಥ ಶಬ್ದ ಯಾವುದೂ ಇಲ್ಲ, ಆ ಅರ್ಥವೇನು ಹೇಳ್ತಾ ಇದ್ದೆ ಹೊರತು ಪ್ರಾಕೃತಿಕ ಶಬ್ದ ಇಲ್ಲ ರಹಿತ ಅಂತ ಅರ್ಥ ಅಲ್ಲ. ಅಸ್ಪರ್ಶ ಅಂತಂದರೆ ಭಗವಂತನಲ್ಲಿ ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ ಅಂತ ಅರ್ಥ. ಈಗ ಪ್ರಕೃತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಸ್ಪರ್ಶ, ಈಗ ನಾವು ಇದನ್ನು ಮುಡ್ತೇವೆ, ನಮಗೆ ಸ್ಪರ್ಶ ಎಂಬತಕ್ಕಂಥದ್ದು ಆಯಿತು. ಹಾಗೆ ಭಗವಂತನಿಗೆ ಈ ರೀತಿಯಾದಂಥ ಸ್ಪರ್ಶ ಎಂಬತಕ್ಕಂಥದ್ದು ಇಲ್ಲ, ಪ್ರಾಕೃತಿಕವಾದ ಸ್ಪರ್ಶ ಇಲ್ಲ, ಅದು ಅಸ್ಪರ್ಶ ಶಬ್ದದ ಅರ್ಥ. ಅಶರೀರ ಅನ್ನೋದಕ್ಕೆ ಪ್ರಾಕೃತಿಕವಾದ ಶರೀರ ಇಲ್ಲ ಅಂತ ಅರ್ಥ. ಶ್ರೀಕೃಷ್ಣಾರ್ಪಣ ವಸ್ತು. ಮಧ್ಯಾಹ್ನ 2:15. ಇದೇನು ದಕ್ಷಿಣೆ ಪುಸ್ತಕ ಏನದು? ನಾರಾಯಣ. ಭಾಗವತ ನಾನು ಇನ್ನೊಂದು ಸಲ ತೊಗೊಂಡು ಬರ್ತೀನಿ ಪುಸ್ತಕ. ನಮ್ಮ ಹುಡುಗ 8ನೇ ಓದ್ತಾನೆ. ಅವನಿಗೆ ಕಾಂತಾಯ ಕಲ್ಯಾಣ ಶ್ಲೋಕ ಒಂದು 3 ನಿಮಿಷ ಹೇಳಿ. ಕಾಂತಾಯ ಕಲ್ಯಾಣ ಅಂತ ಮೊದಲನೇ ಶ್ಲೋಕ, ಒಂದು 3 ನಿಮಿಷ ಆ ಶ್ಲೋಕನ ಪ್ರತಿ ಹೇಳು ಅಂತ ಹೇಳ್ತಾರೆ. ನಾನು ಬರೆದಿದ್ದೇನೆ, ಇದು ಸರಿಯಾದ ಅಂತ. ಆಮೇಲೆ ಮಧ್ಯಾಹ್ನ ಶ್ಲೋಕ ಹೇಳಿಬಿಡಿ. ಅದು ಸುಮಧ್ಯ ವಿಜಯದಲ್ಲಿ ಮೊದಲನೇ ಶ್ಲೋಕ ಕಾಂತಾಯ ಕಲ್ಯಾಣ ಅಂತ ಶ್ಲೋಕ ಹೇಳ್ತಾರೆ. ಅದು ಸುಮಧ್ಯ ವಿಜಯ ಗ್ರಂಥ ಮಧ್ವಾಚಾರ್ಯ ಚರಿತ್ರೆ, ಅವರ ಮಹಿಳೆಗಳನ್ನು ಹೇಳುವ ಗ್ರಂಥ. ಪಂಡಿತಾಚಾರ್ಯ ಮಕರಾಯಣ ಪಂಡಿತಾಚಾರ್ಯ ಈ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಸುಮಧ್ವಿಜಯ 16 ಸರ್ಗ ಇದೆ. ಈಗ ನಾವು ಮೊದಲನೇ ಸರ್ಗದಲ್ಲಿ ಮೊದಲನೇ ಶ್ಲೋಕವನ್ನು ಅಂದರೆ ಮಂಗಳಾಚರಣೆ ಶ್ಲೋಕವನ್ನು ನೋಡೋಣ. ಕಾಂತಾಯ ಕಲ್ಯಾಣ. ಈ ಮಂಗಳಾಚರಣೆ ಶ್ಲೋಕದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಭಗವಂತನಿಗೆ ನಮಸ್ಕಾರ ಮಾಡ್ತಾರೆ. ನಾರಾಯಣಾಯ ನಮಸ್ಕರೋಮಿ, ನಾರಾಯಣನಿಗೆ ನಮಸ್ಕಾರ ಮಾಡ್ತೇನೆ. ನಾರಾಯಣ ಕಾಂತಾಯ, ಕಾಂತಿಯುಕ್ತನಾದವನು, ಒಳ್ಳೆ ಬ್ರೈಟ್ನೆಸ್ ಇದೆ. ಕಲ್ಯಾಣ ಗುಣೈಕ ಧಾಮ್ನೆ, ಮಂಗಳಮಯವಾದ ಎಲ್ಲ ಕಲ್ಯಾಣ ಗುಣ, ಎಲ್ಲ ಕಲ್ಯಾಣಗಳುಳ್ಳ ನಾರಾಯಣನಿಗೆ. ಅಲ್ಲಿ ಎಲ್ಲ ಕಲ್ಯಾಣ ಗುಣಗಳೇ ಶರೀರವಾಗಿ ಉಳ್ಳ, ಅವನಿಗೆ ಕಲ್ಯಾಣ ಗುಣಗಳೇ ಶರೀರವಾಗಿ ಉಳ್ಳ, ಶರೀರವಾಗಿ ಇರುವ ನವದ್ಯುನಾಥ ಪ್ರತಿಮ